ಇವರಿಬ್ಬರಿಗೂ ಯಾವ್ದಾರ ಆಟೋ ಡ್ರೈವರ್ ಮೇಲೆ ಲವ್ ಆಗಿದೆ. ಆಟೋನೇ ಯಾಕೆ ಸಿನಿಮಾದಲ್ಲಿ? ಸೊ ಮೊದಲನೇ ಸಿನಿಮಾದಲ್ಲೇ ಇಬ್ರಿಬ್ರು ಹೀರೋಯಿನ್ಸ್. ಲೇಡಿ ಅಂದ್ರೆ ಆಟೋ ಅಂಬಾಸಿಡರ್ ಇದಾರಲ್ಲ ರಚಿತಾ ಮೇಡಮ್, ಅವ್ರ ಮೇಲೆ love. ಆಕ್ಚುಲಿ ಈಗಿನ ಕಾಲದಲ್ಲಿ ಜಸ್ಟ್ ಫಾಲ್ಸ್ ನ್ಯೂಸ್ ಕೊಡ್ತಾರೆ, ಇಲ್ಲ ಹುಡುಗಿರು ಇದೇ ಪರ್ಟಿಕ್ಯುಲರ್ ಹಿಂಗೆ. ದೊಡ್ಡ ಮನುಷ್ಯ ಸಿನಿಮಾದ ಟ್ಯಾಗ್ ಲೈನ್ ಬಂದು ಅಧಿಕಾರ ಹಣದಿಂದ ದೊಡ್ಡ ಮನುಷ್ಯ ಆಗೋದಿಲ್ಲ, ಗುಣದಿಂದ ದೊಡ್ಡ ಮನುಷ್ಯ ಆಗ್ತಾನೆ ಅಂತ. ಸೊ ಬಟ್ ನಮ್ ಸೊಸೈಟಿ ಪ್ರಕಾರ ಹಣ ಇದ್ದವನ್ ದೊಡ್ಡ ಮನುಷ್ಯ ಅಂತ. ಸೊ ಇದು ಒಪ್ಕೋತೀರಾ? ದೆನ್ ನಾನು ಟೀಸರ್ ನೋಡ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಅಪ್ಪು ಸರ್ ಫೋಟೋ ಬರುತ್ತೆ, ಆಮೇಲೆ ದರ್ಶನ್ ಸರ್ ಫೋಟೋ ಬರುತ್ತೆ ಟೀಸರ್ ಅಲ್ಲಿ. ಸೊ ಇನ್ಸ್ಪೈರ್ಡ್ ಆಗಿ ಸಿನಿಮಾ ಮಾಡ್ತಿರೋದು. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಒಂದು ನಂಬಿಕೆ ಇರೋದು ತಂದೆ, ಮತ್ತೆ ಎಷ್ಟೇ ಹೊತ್ತಲ್ಲಿ ರಾತ್ರಿ ಕಾಲ್ ಮಾಡಿದ್ರು ಬರೋದು ತಂದೆ ಮಾತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸೊ ವೀಕ್ಷಕರೇ, ಇದೇ ಜೂನ್ 19ನೇ ತಾರೀಕು ದೊಡ್ಡ ಮನುಷ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯೂಶಲಿ ನಾವು ಈ ದೊಡ್ಡ ಮನುಷ್ಯ ಅಂತ ಹೇಳಿ ಹೆಸರು ಕೇಳಿದಾಗ ನಮಗೆ ಎರಡು ತಲೆಗೆ ಬರುತ್ತೆ. ಒಂದು ದುಡ್ಡು ಅಧಿಕಾರ ಇರೋ ಒಂದು ದೊಡ್ಡ ಮನುಷ್ಯನ, ಅಥವಾ ಒಳ್ಳೆತನ ಒಳ್ಳೆ ಗುಣ ಇರೋನು ದೊಡ್ಡ ಮನುಷ್ಯನ ಅಂತ. ಸೊ ಸದ್ಯಕ್ಕೆ ನಾನು ಸಿನಿಮಾ ಟೀಮ್ ಜೊತೆಗಿದ್ದೀನಿ. ಸೊ ಈ ಎರಡರಲ್ಲಿ ಯಾವುದು ಅಂತ ಅವ್ರನ್ನೇ ಕೇಳೋಣ. ಸೊ ನಾವು ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ. ಸೊ ಮೂವರಿಗೂ ಕೂಡ ವೆಲ್ಕಮ್. ಸೊ ಹೀರೋ ಹಾಗೆ ಡೈರೆಕ್ಟರ್ ಶರತ್ ಕೃಷ್ಣ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗಿತ್ತು ಜವಾಬ್ದಾರಿ, ಒಂದ್ ಕಡೆ ಹೀರೋ ಒಂದ್ ಕಡೆ ನಿರ್ದೇಶನ ಮಾಡೋದು? ಖುಷಿ ಕೊಡ್ತು, ಒಂದು ಹ್ಯಾಪಿ ಫೀಲಿಂಗ್. ಹ್ಯಾಪಿ. ಮೊದಲನೇ ಸಿನಿಮಾದಲ್ಲೇ ಹೀರೋ ಕಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಿದೆಯಲ್ಲ, ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬಾ ದೊಡ್ಡದದು. ಸೊ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡಿದೆ. ಓಕೆ, ರೇಷ್ಮಾ ಅವರಿದ್ರೆ. ಸೊ ರೇಷ್ಮಾ ಅವರ ವೆಲ್ಕಮ್, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಓಕೆ, ಶಿಲ್ಪಾ ಅವರೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶೋ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಸೊ ಪ್ರೆಸ್ ಮೀಟ್ ಎಲ್ಲ ಅಟೆಂಡ್ ಮಾಡಿದ್ದೆ ನಾನೇ. ಅಲ್ಲಿ ನೀವು ಒಂದಷ್ಟು ಆಟೋ ಡ್ರೈವರ್ಸ್ ಬಗ್ಗೆ ಮಾತಾಡಿದ್ದು, ಜೊತೆಗೆ ಅವ್ರ ಬಗೆಗಿನ ನಿಮ್ಮ ಕನ್ಸರ್ನ್ ನಂಗೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ ಒಂದು ಫೀಲ್ ಬರುತ್ತಲ್ಲ, ಒಂದ್ ಕಡೆ ನರ್ವಸ್ ಆಗ್ತಿರುತ್ತೆ, ಒಂದ್ ಕಡೆ ತುಂಬಾ ಖುಷಿ ಆಗ್ತಿರುತ್ತೆ, ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಸೊ ಅದೆಲ್ಲ ಒಂದು ಕ್ಷಣ ಪಾಸ್ ಆದಾಗ ಏನ್ ಅನಿಸ್ತಿದೆ? ಅದೇ ಒಂಥರ ಬ್ಲೆಸ್ಡ್ ಅದು. ಈಗ ಏನು ಹೇಳ್ತಾರೆ, ನಾವು ಎಲೆಕ್ಷನ್ನಲ್ಲೋ ಅಥವಾ ಇನ್ನೊಂದ್ರಲ್ಲೋ ಜನಗಳ ಹತ್ರ ಹೋದಾಗ ಮಾತಾಡಿದಾಗ ಆ ಥರದ್ದೇನೋ ಒಂದು ರೆಸ್ಪಾನ್ಸ್ ಇರುತ್ತೆ. ಅದಕ್ಕಿಂತ ಮೀರಿದೊಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ ಅಂತ ಅನಿಸ್ತು. ಯಾಕೆಂತಂದರೆ ಅಲ್ಲಿ ನಮಗೆ ತೋರಿಸೋವಂಥ ಪ್ರೀತಿ ಆಗಿರ್ಬೋದು. ಒಬ್ಬ ಆರ್ಟಿಸ್ಟ್ ಅಂತಂದಾಗ, ಈಗ ನಾವು ನಾರ್ತ್ ಕರ್ನಾಟಕ ಎಲ್ಲ ಹೋದಾಗ ಅಲ್ಲಿ ಒಬ್ಬ ಆರ್ಟಿಸ್ಟ್ ಅಂತಂದಾಗ, ಅಥವಾ ಮೈಸೂರು, ಮಂಡ್ಯ, ಮೈಸೂರು, ಮಳವಳ್ಳಿ ಭಾಗದಲ್ಲಿ ಹೋದಾಗ, ಸೊ ಓವರ್ ಆಲ್ ನಾವೆಲ್ಲೆಲ್ಲಿ ಓಡಾಡ್ತಾ ಇದ್ವಿ ಗ್ರೌಂಡ್ ರಿಯಾಲಿಟಿ ಅಂತೇಳಿ ಪ್ರಮೋಷನ್ ಬೇಸಿಸ್ ಮೇಲೆ, ಆವಾಗ ನಮಗೆ ಸಿಗ್ತಾ ಇರೋಂಥ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಯಾರೋ ಒಬ್ಬ ಸೆಲೆಬ್ರಿಟಿ ನೋಡೋ ಥರ ಮಾತಾಡ್ಸೋದು ನಮ್ಮನ್ನ. ಮೊದಲೇ ಹೊಸಬ್ರು ಅಂತ ಯಾರೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಹಾಗೆ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಸಾಂಗ್ ನೋಡಿರೋರು ಮತ್ತೆ ಟೀಸರ್ ನೋಡಿರೋರು ಅದ್ರ ಬಗ್ಗೆ ರೆಸ್ಪಾನ್ಸ್ ನಮಗೆ ತೋರಿಸಿದಾಗ ಅದೊಂಥರ ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ. ಸೊ ಮೊದಲನೇ ಸಿನಿಮಾದಲ್ಲೇ ಇಬ್ರಿಬ್ರು ಹೀರೋಯಿನ್ಸ್. ಸೊ ನಿಮ್ಮ ಸೆಲೆಕ್ಷನ್ ಪ್ರಕ್ರಿಯೆ ಹೇಗಿತ್ತು? ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಅವರು ಸೆಲೆಕ್ಟ್ ಮಾಡಿರೋದು. ಸೊ ಈ ಕ್ಯಾರೆಕ್ಟರ್ಗೆ ಹೀಗೆ ಪ್ಲೇ ಮಾಡಬೇಕು ಅನ್ನೋರ್ನೇ ಅವ್ರನ್ನ ನೋಡ್ತಾ ಇದ್ದಿದ್ದು. ಅದ್ ತಕ್ಕಂಗೆ ಜಸ್ಟಿಸ್ ನಾವು ಇಬ್ರು ಕೊಟ್ಟಿದ್ವಿ. ವಿ ಫೆಲ್ಟ್ ಸೋ ಹ್ಯಾಪಿ. ಸೊ ಯಾರು ಫಸ್ಟ್ ಹೀರೋಯಿನ್ ಯಾರು ಇಬ್ರಲ್ಲಿ? ಅದು ಸಿನಿಮಾನೇ ನೋಡ್ಬೇಕಾ? ಏನೋ ಒಂಚೂರು ಬಿಟ್ಕೊಡಲ್ಲ. ಇಬ್ರಲ್ಲಿ ಯಾರಿಗೆ ಅವ್ರ ಮೇಲೆ ಲವ್ ಆಗುತ್ತೆ? ಅದು ಸಿನಿಮಾನೇ ಸರ್ ಏನು ಹೇಳಕ್ ರೆಡಿ ಇಲ್ವಲ್ಲ ಸರ್? ಹೇಳ್ಕೊಟ್ಟಿದ್ದೀರಾ ನೀವು ಅವ್ರಿಗೆ ಏನಾದ್ರು? ಇಲ್ಲ ಮೇಡಮ್, ನಾನೇನು ಏನು ಹೇಳಿಲ್ಲ, ಹೇಳ್ಕೊಟ್ಟಿಲ್ಲ. ಸೀರಿಯಸ್ ಆಗಿ ನಾನೇನು ಹೇಳಿಲ್ಲ. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ಓಕೆ, ಇವರಿಬ್ರನ್ನ ನೀವು ಹೇಗೆ ಹುಡುಕಿದ್ದು? ಅಂದ್ರೆ ಒಂದು ಇವ್ರ ಸೆಲೆಕ್ಷನ್ ನಮಗ್ ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಮ್ಮ ಸ್ಟುಡಿಯೋ ಇದೆ, ಅಂದ್ರೆ ನಮ್ಮ ಅಲೆಕ್ಸ್ ಸರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವರು ಸ್ಟುಡಿಯೋ ಇದೆ, ಅವ್ರ ಕಡೆಯಿಂದ ಬಂದಂತ ರೆಫರೆನ್ಸ್ ಇವರು. ಸೊ ಸ್ನೇಹ ಅನ್ನೋ ಪಾತ್ರಕ್ಕೆ ತುಂಬಾ ಒಂದು ನ್ಯಾಚುರಲ್ ಆಗಿರೋಂಥ ಹುಡುಗಿನ ಹುಡುಕ್ತಾ ಇದ್ವಿ. ಅಂದ್ರೆ ನಮ್ಮ ಮಧ್ಯೆನೇ ಇರೋವಂಥ ಹುಡುಗಿ, ಡೈಲಿ ದಿನ ಬೆಳಿಗ್ಗೆ ನಾವು ನೋಡೋವಂಥ ಹುಡುಗಿ, ಆ ಥರದೊಂದು ಫೇಸ್ ಬೇಕಾಗಿತ್ತು ನಮಗೆ. ಸೊ ನಮ್ದು ಕಂಪ್ಲೀಟ್ಲಿ ಲೋವರ್ ಮಿಡಿಲ್ ಕ್ಲಾಸ್ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ ಅದಕ್ಕೆ ನೀಟಾಗೆ ಆಪ್ಟ್ ಆಗೋವಂಥ ಒಂದು ಫೇಸ್ ಬೇಕಾಗಿತ್ತು ನಮಗೆ. ಹಾಗಾಗಿ ಒಂದಿನ ಅಲೆಕ್ಸ್ ಹತ್ರ ಮಾತಾಡ್ಬೇಕು, ಸರ್ ಈ ಥರ ಹೇಗಿದೆ ಸರ್, ಒಬ್ರು ಇದ್ದಾರೆ ಅವ್ರನ್ನ ಕಳಿಸ್ತೀನಿ, ಇವ್ರದ್ದೊಂದು ಶಾರ್ಟ್ ಮೂವಿ ಏನೋ ಸಮಥಿಂಗ್ ಶೂಟ್ ಮಾಡಿದ್ರು ಇವರು, ಅದನ್ನ ನನಗೆ ತೋರಿಸಿದ್ರು. ಸೊ ಪರ್ಫಾರ್ಮೆನ್ಸ್ ವೈಸಲ್ಲಿ ನಮ್ಗೆ ಓಕೆ ಅನ್ನಿಸ್ತು. ಸೊ ಹಾಗೆ ಇವ್ರನ್ನ ಬರಕ್ಕೆ ಹೇಳಿದ್ರು. ವಿತಿನ್ ಒಂದು 15-20 ಮಿನಿಟ್ಸ್ ಅಲ್ಲ ಇವ್ರು ಬಂದ್ರು. ಪಾಪ ಬಂದಾಗ ಏನಾಯ್ತು, ಅವ್ರು ನಿದ್ದೆ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ನಿದ್ದೆ ಮಾಡೋ ಮೂಡಲ್ಲೇ ಬಂದ್ಬಿಟ್ಟಿದ್ದಾರೆ. ನೋಡಿದ್ವಿ, ಓಕೆ ಸರ್ ಇಲ್ಲ, ವಿಡಿಯೋದಲ್ಲಿ ಇರೋ ತರ ಇಲ್ಲ ಈ ಹುಡುಗಿ, ಬೇಡ ನಮ್ಗೆ ಅಂತೇಳಿ ಫಸ್ಟು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಒಂದು 2 days ಅನ್ಕೊಂತೀನಿ. ಆ 2 days ಅಲ್ಲಿ ಮತ್ತೆ ನನ್ನ ಫ್ರೆಂಡ್ ಒಬ್ರು ಯಾರೋ ಮೂವಿ ಮಾಡ್ತಾ ಇದ್ರು, ಅದಕ್ಕೆ ಒಂದು ಫೀಮೇಲ್ ಲೀಡ್ ಬೇಕಾಗಿತ್ತು. ಸರ್ ನಾನು ನೋಡಿದೆ ಈ ತರ ಒಬ್ರು ರೇಷ್ಮಾ ಅಂತ, ಸೊ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ಲಿಲ್ಲ, ಸೊ ಮೇ ಬಿ ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ಬೋದು ನೋಡಿ, ಕರ್ಸಿ ಮಾತಾಡಿ ಅಂತ ಹೇಳಿದಾಗ ಸೇಮ್ ಅದೇ ಸ್ಟುಡಿಯೋದಲ್ಲಿ ಬಂದರು. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಾಗ ಆ ಟೈಮಿಗೆ ಬರ್ಬೇಕಾಗಿ ಬಂತು.
ಅವಾಗ ನೋಡಿದಾಗ ಮೊನ್ನೆ ನಾನು ಇದೇ ಹುಡುಗಿನ ನೋಡಿದ್ದು, ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಹಿರಿ ಹಾಗಾದ್ರೆ ಅಂದ್ರೆ ಚೆನ್ನಾಗಿ ರೆಡಿ ಆಗಿ ಬಂದಿದ್ರಾ ಅಂದ್ರೆ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ರೆಡಿ ಆಗಿ ಮೇ ಬಿ ಅವ್ರನ್ನೇ ಕೇಳ್ಬೇಕು ನೀವು ಅದು. ಸೊ ಬಟ್ ಅವತ್ತು ನನಗೆ ಕ್ಯಾರೆಕ್ಟರ್ ಆಸ್ ಎ ಡೈರೆಕ್ಟರ್ ನಾನು ಹುಡುಕ್ತಾ ಇದ್ದಂಥ ಕ್ಯಾರೆಕ್ಟರ್ ಫೇಸ್ ನನಗೆ ಕಾಣಿಸ್ತಾ ಇದ್ರಲ್ಲಿ. ಸೊ ಹಾಗಾಗಿ ಇಮಿಡಿಯೇಟ್ ಅವ್ರ ಹತ್ರ ಮಾತಾಡಿ, ಇಲ್ಲ ಮೇಡಮ್ ಈ ಥರ ಹೀಗಿದೆ, ನಾಳೆ ನೀವು ಬನ್ನಿ ಆಫೀಸ್ಗೆ, ಸೊ ಫೈನಲ್ ಮಾಡ್ಬೇಕಾಗಿ ಬರ್ಬೋದು ಅಂತೇಳಿ ಆ ಥರ ಸೆಲೆಕ್ಟ್ ಆಗಿದ್ದು ಇವರು. ಒಂದು ಫಸ್ಟು ಬೇಡ ಅಂತ ಅನ್ಕೊಂಡು ಮತ್ತೆ ಆಮೇಲೆ ಸೇಮ್ ಕ್ಯಾರೆಕ್ಟರ್ಗೆ ಅಂತ ಸೆಲೆಕ್ಟ್ ಆಗಿತ್ತು. ಅಂದ್ರೆ ಅಂದ್ರೆ ಆಡಿಷನ್ ಮಾಡಿದ್ರಾ ಅಂದ್ರೆ ಇಲ್ಲ, ಈ ಇಲ್ಲ, audition ಕ್ಯಾರೆಕ್ಟರ್ಗಳಿಗೆ? ಇಲ್ಲ. ಯಾಕಂದ್ರೆ ಅವರು ಶಿಲ್ಪ ಅವ್ರನ್ನ ಅವರು ಆಕ್ಚುಲಿ ನನಗೆ ಸುನಿಲ್ ರುದ್ರಪ್ರಭಾ ಅಂತ ನನ್ನ ಜೊತೆನಲ್ಲಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು 15-16 ವರ್ಷದಿಂದ ನನ್ನ ಜೊತೆನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ನನಗೆ ಸಪೋರ್ಟಿಂಗ್ ಡೈರೆಕ್ಷನ್ ಟೀಮಲ್ಲಿ ಸಪೋರ್ಟಿಂಗ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು. ಸೊ ಅವರು ಸ್ವಾತಿ ಅನ್ನೋ ಕ್ಯಾರೆಕ್ಟ್ರು ತುಂಬಾ ಮೇಜರ್ ರೋಲ್, ಒಂದು ಕಮ್ಮಿ ಸ್ಪೇಸ್ ಆದ್ರೂ ತುಂಬಾ ಮೇಜರ್ ಆಗಿ ಬರುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಸೊ ಇದಕ್ಕೆ ಒಂದು IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಒಂದು ಫೇಸ್ ಇರಬೇಕು, ಆ ಥರದ್ದೊಂದು ಬಾಡಿ ಲ್ಯಾಂಗ್ವೇಜ್, ಆ ಥರದ್ದೊಂದು ಆಟಿಟ್ಯೂಡ್ ಇರುವಂತ ಒಂದು ಫೇಸ್ ಬೇಕು ಅಂತ ಹೇಳಿದಾಗ ಇವ್ರ ಫೋಟೋಸ್ ಕಳ್ಸಿದ್ರು ನನಗೆ. ಸೊ ಲಕ್ಕಿಲಿ ಮೀಟ್ ಮಾಡಿದ ಫಸ್ಟ್ ಟೈಮಲ್ಲೇ ಒಪ್ಕೊಂಡ್ರು ಅವರು. ಸೊ ಇಲ್ಲ ಸರ್ ಚೆನ್ನಾಗಿದೆ ಕ್ಯಾರೆಕ್ಟರ್, ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಸುನಿಲ್ ಅವ್ರ ಕಡೆಯಿಂದ ನನಗೆ ಅವ್ರು ಸಿಕ್ಕಿದ್ದು. ಹೀಗೆ ಜರ್ನಿ ಸ್ಟಾರ್ಟ್ ಆಯ್ತು. ಎಸ್, ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿದ ಪ್ರೋಸೆಸ್ ಹೀಗಿತ್ತು. ಓಕೆ, ದೊಡ್ಡ ಮನ್ಸ ಅಂತಂದಾಗ ಒಬ್ಬ ಆಟೋ ಡ್ರೈವರ್ನ ಕತೆ ಅಂತ ಅಂದ್ರಿ. ಅಂದ್ರೆ ಆಟೋ ಡ್ರೈವರ್ ಆಲ್ರೆಡಿ ನಮ್ಮ ಇಂಡಸ್ಟ್ರಿನಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ, ತುಂಬಾ ಜನ, ತುಂಬಾ ಸಿನಿಮಾಸ್ ಬಂದು ಹೋಗಿದೆ. ಸೊ ನಿಮಗೆ ಯಾರು ಒಂದಷ್ಟು ಸ್ಫೂರ್ತಿ ಪ್ರೇರಣೆ ಅನ್ಸಿದ ಪಾತ್ರ ಯಾವುದು? ಆಬ್ವಿಯಸ್ಲಿ ಶಂಕರಣ್ಣ. ಶಂಕರಣ್ಣ. ಅಂಡ್ ಅಂದ್ರೆ ನೀವು ನೋಡಿ, ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆಟೋ ಡ್ರೈವರ್ ಅಂತ ಅಂದಿದ ತಕ್ಷಣನೇ ಸ್ಯಾಕ್ರಿಫೈಸಿಂಗ್ ಇದೆ. ಸ್ಯಾಕ್ರಿಫೈಸಿಂಗು, ತನಗೋಸ್ಕರ ತಾನು ಬದುಕಲ್ಲ. ಆಮೇಲೆ ಇಲ್ಲಿವರೆಗೂ ಯಾರ್ಯಾರ ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದಾರೆ, ನೀವು ಶಂಕರಣ್ಣ ಅವ್ರು ತಗೊಳ್ಳಿ, ವಿಷ್ಣು ಸರ್ ತಗೊಳ್ಳಿ, ಆಮೇಲೆ ದರ್ಶನ್ ಸರ್ ತಗೊಳ್ಳಿ, ಉಪ್ಪಿ ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಇವ್ರದೆಲ್ಲ ಕ್ಯಾರೆಕ್ಟರ್ಗಳು. ಆಮೇಲೆ ಬೇರೆ ನಾನು ಹೊಸಬ್ರಲ್ಲೂ ನಮ್ಮ ಥರನೇ ಹೊಸಬ್ರು ಟ್ರೈ ಮಾಡಿದಾಗ್ಲೂ ಅವ್ರದ್ರಲ್ಲೂ ಅಷ್ಟೇ ಆಟೋ ಡ್ರೈವರ್ ಅಂತಂದ್ರೆ ಒಂದು ಸ್ಯಾಕ್ರಿಫೈಸಿಂಗ್, ಒಂದು ಸಪೋರ್ಟಿಂಗ್ ಆಗಿ ಈ ತರ ಮಾಡುವಂತ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಇವರೆಲ್ಲರೂ ನಮ್ಗೆ ಇನ್ಸ್ಪೈರ್ ಮಾಡ್ತಾರೆ. ಅಂಡ್ ರಿಯಲ್ ಆಟೋ ಡ್ರೈವರ್ಸ್ ತುಂಬಾ ಜನ ನಾನು ನೋಡಿದ್ದೀನಿ, ಆ ತರ ಸ್ಯಾಕ್ರಿಫೈಸ್ ಮಾಡಿ ತನಗ್ ತಾನು ಬದುಕದೆ ಫ್ಯಾಮಿಲಿಗೋಸ್ಕರ ಬದುಕ್ತಾ ಇರೋದು ಅಥವಾ ಫ್ರೆಂಡ್ಸ್ಗೋಸ್ಕರ ಬದುಕ್ತಾ ಇರೋದು, ಆ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಯಾರ್ಯಾರೆಲ್ಲ ಪ್ಲೇ ಮಾಡಿದ್ದಾರೆ ಅವರೆಲ್ಲರೂ ಇನ್ಸ್ಪೈರ್ ಆಗಿದ್ದಾರೆ ದೊಡ್ಡ ಮನುಷ್ಯದಲ್ಲಿ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಆಗಿ. ಸೊ ಈಗ ಕ್ಯಾಬ್ ಡ್ರೈವರ್ಸ್ ಇಲ್ಲ ಅಥವಾ ಬಸ್ ಡ್ರೈವರ್ಸ್ ಇಲ್ಲ, ರ್ಯಾಪಿಡ್ ಓಡಿಸೋರಿಲ್ಲ, ಸೊ ಈ ಆಟೋ ಡ್ರೈವರ್ಸ್ ಯಾಕೆ ಅಂತ ಅಂದ್ರೆ ಸ್ಯಾಕ್ರಿಫೈಸ್ನ ಒಂದು ಉದ್ದೇಶ ಇಟ್ಕೊಂಡಿರೋದ ಅಥವಾ ಕಥೆನಲ್ಲಿ ಏನಾದ್ರೂ ವಿಶೇಷವಾಗಿ ಇದೆಯಾ? ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ಈಗ ಕ್ಯಾಬ್ ಡ್ರೈವರ್ಸು ಹೌದು ಸತ್ಯ, ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರು ಅದಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀನಿ, ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರಾ. ಬಟ್ ಒಂದು ಸಿನಿಮಾ ಕ್ಯಾರೆಕ್ಟರ್ ಅಂತ ಬಂದಾಗ ಎಸ್ಪೆಷಲಿ ಆಟೋ ಡ್ರೈವರೇ ಯಾಕೆ ಅಂತಂದ್ರೆ ಒಂದು ಕಮರ್ಷಿಯಲ್ ಎಲಿಮೆಂಟ್, ಒಂದು ಪಕ್ಕಾ ಲೊಕ್ಯಾಲಿಟಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವರ ಒಂದೇನಂತಾರೆ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ಇವಾಗ ನಮ್ಗೇನೆ ಆಟೋ ಡ್ರೈವರ್ ಬೇಕಾದ್ರೆ ಕೆಲವರೊಬ್ರು ಹಿಂಗ್ ಕೂತ್ಕೊಂಡು ಓಡಿಸ್ತಾ ಇರ್ತಾರೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ಗಳು, ಆಮೇಲೆ ಅವ್ರು ಮಾತಾಡೋ ಸ್ಟೈಲು, ಇದೇನ್ ಮಾಡುತ್ತೆ ಒಂದು ಕ್ಯಾರೆಕ್ಟರ್ ಆಗಿ ನಾವು ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಅನ್ಸೋ ಕ್ಯಾರೆಕ್ಟರ್ ಆಗುತ್ತೆ ಆಟೋ ಡ್ರೈವರ್ ಕ್ಯಾರೆಕ್ಟರ್. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆಟೋ ಡ್ರೈವರ್ ಅಂತಾನೆ ಪಿಕ್ ಮಾಡಿದ್ದು. ಸೊ ಹಾಗಂತ ಬಸ್ ಡ್ರೈವರು ಅಥವಾ ಕ್ಯಾಬ್ ಡ್ರೈವರ್ದು ಮಾಡಬಾರ್ದು ಅಂತೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ಇವತ್ತಿಗೆ ಆಟೋ ಡ್ರೈವರ್ ಅನ್ನೋದು ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಂದ ಯೋಚನೆ ಮಾಡಿದಾಗ ಆಮೇಲೆ ಅವರು ಕನೆಕ್ಟ್ ಆಗೋ ಅಷ್ಟು ಬೇಗ ಬೇರೆ ಯಾರು ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಆಟೋ ಡ್ರೈವರ್. ಓಕೆ, ಎಮೋಷನಲಿ ಆಗಿರಬಹುದು, ಪ್ರತಿಯೊಂದ್ರಲ್ಲೂ ಕೂಡ ಆಟೋ ಡ್ರೈವರ್ಸ್ ನಮಗೆ ಕನೆಕ್ಟ್ ಆಗ್ಬಿಡ್ತಾರೆ ಅಷ್ಟು ಬೇಗ. ಬಟ್ ಬಸ್ಸು ಕ್ಯಾಬ್ ಅಷ್ಟಾಗಿ ಇಲ್ದಲ್ಲ ಇದ್ರು ಇವ್ರು ಬೇಗ ಕನೆಕ್ಟ್ ಆಗ್ತಾರೆ. ಸೊ ಈ ಪರ್ಪಸ್ಗೆ ಸೆಲೆಕ್ಟ್ ಮಾಡಿ. ಓಕೆ, ಈ ಕತೆ ಎಲ್ಲಿಂದ ಹುಡ್ಕೊಂತು, ಅದು ಕತೆ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ಕತೆ ಹಿನ್ನೆಲೆ ಅಂತಂದ್ರೆ ಹಾಗೆ ರೆಗ್ಯುಲರ್ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿ ಈಗ ಈ ಹಿಂದೆ 2014 ಒಂದು ಸಿನಿಮಾ ಮಾಡಿರ್ತೀನಿ, ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ್ಮೇಲೆ ನಾನು ನನ್ನ ಟೀಮ್ ಈಗೇನ್ ಸುನಿಲ್ ಅಂತ ಏನ್ ಹೇಳಿದೆ, ಅವರು ಆಮೇಲೆ ಚರಣ್ ಅಂತ ಒಬ್ರು ಇದ್ರು, ಮಾಣಿಕ್ಯ ಅಂತ ಹೇಳಿ, ಅವ್ರು ಮಿಸ್ ಆಗಿದ್ರು ನಮ್ಮ ಕೊರೋನಾ ಟೈಮಲ್ಲಿ, ಕಳ್ಕೊಂಡ್ವಿ ನಾವು ಅವ್ರನ್ನ. ಸೊ ಈ ಅರ್ಜುನ್ ಅಂತ ನಮ್ಮ AJ ಶೆಟ್ಟಿ ಇದಾರಲ್ಲ ಅವರು, ಪ್ರಸನ್ನ ಅಂತ ಒಂದು ಹುಡುಗಿ, ನಾವೆಲ್ಲ ಕೂತ್ಕೊಂಡು ರೂಮಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಇದೇ ರೀತಿ, ಏನ್ ಮಾಡ್ಬೋದು ನೆಕ್ಸ್ಟ್, ಇದು ಸ್ಟಾಪ್ ಆಯ್ತು, ಓಕೆ ಫೈನ್, ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ದೊಡ್ಡ ಮನುಷ್ಯ ಅನ್ನೋದು ಒಂದು ಟೈಟ್ಲ್ ಬಂತು. ಆ ಟೈಟ್ಲ್ ಇಟ್ಕೊಂಡು ಏನ್ ಮಾಡ್ಬೋದು, ದೊಡ್ಡ ಮನ್ಸ, ಇದು ಸಿಂಪಲ್ ಟೈಟ್ಲ್ ಅಲ್ಲ, ನಾವು ಅನ್ಕೊಂಡಷ್ಟು ಈಸಿಯಾಗಿ 3 ಅಕ್ಷರ ಟೈಟ್ಲ್ ಅಲ್ಲ ಇದು. ನಮಗೂ ಇವಾಗ ಅರ್ಥ ಆಗ್ತಾ ಇದೆ ಅದು ಸ್ಟ್ರೆಂತ್ ಏನಿದೆ ಅಂತ. ಸೊ ಆ ಒಂದು ಟೈಟ್ಲಿಗೆ ಹೇಗೆ ನಾನು ನ್ಯಾಯ ಒದಗಿಸ್ಬೋದು, ಆ ಒಂದು ಟೈಟ್ಲ್ ಇಟ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೆ ಸೌಂಡ್ ಮಾಡ್ಬೋದು, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಕಥೆನ ಹೇಗೆ ಮಾಡ್ಬೋದು ಅಂತ ಹುಡುಕ್ತಾ ಹೊರಟಾಗ ನನಗೆ ಕನೆಕ್ಟ್ ಆಗ್ತಾ ಬಂದಂಥ ಸ್ಕ್ರೀನ್ ಪ್ಲೇ, ಕತೆಗಳು, ಲೈನ್ಸು ರಿಯಲಿಸ್ಟಿಕ್ ಆಗಿ ಒಂದಷ್ಟು ವಿಚಾರಗಳನ್ನ ತಗೊಂಡು ಆಮೇಲೆ ಲೈವ್ ಎಲಿಮೆಂಟ್ಸ್ ಇಟ್ಕೊಂಡು ಹೋಗೋಣ ಅನ್ನೋದೊಂದು ಥಾಟ್ ಬಂತು.
ಸುಮ್ಮನೆ ಎಲ್ಲೋ ಒಂದ್ ಕಡೆ ಯಾವುದೋ ಬುಕ್ಕಲ್ಲಿ ಓದಿದ್ದೆ ಅಥವಾ ಇನ್ನೇನೋ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಿನನಿತ್ಯ ನಮ್ಮ ಸುತ್ತ ನಡೆಯುವಂತ ಒಂದು ಸಣ್ಣ ವಿಚಾರಗಳನ್ನ ತಗೊಂಡು ಸ್ಕ್ರೀನ್ ಪ್ಲೇ ಮಾಡೋಣ ಅಂತೇಳಿ ಮಾಡಿದಂಥ ಸಿನಿಮಾ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಬಂದು ಸ್ನೇಹ ಅಂತ ಕ್ಯಾರೆಕ್ಟರು, ಒಂದು ಮಿಡಲ್ ಕ್ಲಾಸ್ ಹುಡುಗಿ. ಸೊ ಅಂದರೆ ಏನು ಸ್ಪೆಷಾಲಿಟಿ ಅನ್ನೋ ಥರ ಇಲ್ಲ. ಅವ್ರು ಹೇಳ್ದಂಗೆ ನಾವು ಎವ್ರಿ ಡೇ ಒಂದು ಲೈಫಲ್ಲಿ, ರಿಯಲ್ ಲೈಫಲ್ಲಿ ನಾವು ಹೇಗಿರ್ತೀವಿ, ಯೂಶ್ವಲಿ 90% ಆಫ್ ದ ಹುಡುಗಿರು ಹೇಗಿರ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಒಂದು ಸ್ಮಾಲ್ ಹ್ಯಾಪಿನೆಸ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಆಸೆಗಳಿರ್ಬೋದು, ಲೈಫಲ್ಲಿ ಡ್ರೀಮ್ಸ್ ಇರ್ಬೋದು. ಸೊ ಆ ಥರ ಡ್ರೀಮ್ಸ್ ಇಟ್ಕೊಂಡಿರೋ ಥರ ಒಂದು ಹುಡುಗಿ ಕ್ಯಾರೆಕ್ಟರು. ಸೊ ಆ ಹುಡುಗಿ ಲೈಫಲ್ಲೂ ಲವ್ ಆದಾಗ ಸೊ ಅವ್ರು ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ ಇವ್ರ ಆಸೆಗಳನ್ನ ಈಡೇರ್ಸೋದಕ್ಕೆ ಅನ್ನೋದು. ಸೊ ಥ್ರೂ ಔಟ್ ದ ಸಿನಿಮಾ ಬರುವಂತ ಒಂದು ಕ್ಯಾರೆಕ್ಟರು. ಸೊ ಅದ್ರದ್ದೇ ಆದಂತ ಅಪ್ಸ್ ಅಂಡ್ ಡೌನ್ಸ್ ಇರೋ ತರ ಕ್ಯಾರೆಕ್ಟರ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನನಗೆ ಸರ್ ಕತೆ ಹೇಳಿದಾಗ ಕ್ಯಾರೆಕ್ಟರ್ ಇಷ್ಟು ನಿಮಿಷ ಬಂದರೂ ನಾನು ಮಾಡಲೇಬೇಕು ಅಂತ ಯಾಕಂದೆ ಅಂದರೆ ಜಸ್ಟ್ ಥಿಂಕ್ ಆಫ್ ಇಟ್, ಆ ಕ್ಯಾರೆಕ್ಟರ್ ಹೇಗಿದೆ ಅಂತ. ಬಿಕಾಸ್ ಯಾವ ಲೈಕ್ ನಾವು ಲಾಂಚ್ ಆಗಬೇಕು ಆಸ್ ಅ ಲೀಡ್ ಆರ್ ಸಮಥಿಂಗ್ ಅಂದಾಗ ಒಂದು ಲೀಡ್ ಅನ್ನೋ ಥಾಟ್ ಬರುತ್ತೆ, ಒಂದು ಕ್ಯಾರೆಕ್ಟರ್ ಅನ್ನೋ ಥಾಟ್ ಬರುತ್ತೆ, ಒಂದು ಸಿನಿಮಾ ಸ್ಟೋರಿ ಲೈನ್ ಥಾಟ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನನಗೆ ಆ ಕ್ಯಾರೆಕ್ಟರ್ ಹೇಳಿದಾಗ ಐ ಸೆಡ್ ನಾನೇನು ಹೇಳಲೇ ಇಲ್ಲ. ಒಂದು ನಿಮಿಷ ಆದ್ರೂ ಪರವಾಗಿಲ್ಲ, ಒಂದು ಇಷ್ಟ ಆದ್ರೂ ಪರವಾಗಿಲ್ಲ, ಯಾ ಡೂ ಇಟ್ ಅನ್ನೋದು ಅಷ್ಟು ಚೆನ್ನಾಗಿತ್ತು, ಅಷ್ಟು ಕನೆಕ್ಟಿವ್ ಆಗಿತ್ತು. ನನ್ನ ಹೆಸರು ಅದ್ರಲ್ಲಿ ಬಂದು ಸ್ವಾತಿ ಅಂತ. ಸೊ ಯಾವುದೇ ಹುಡುಗಿ ಆಗಲಿ ಒಬ್ಬ ಹುಡುಗನ ಇಷ್ಟಪಡೋದಕ್ಕೆ ಏನು ಕಾರಣ? ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಜಸ್ಟ್ ಫಾಲ್ಸ್ ನ್ಯೂಸ್ ಕೊಡ್ತಾರೆ, ಇಲ್ಲ ಹುಡುಗಿರು ಇದೇ ಪರ್ಟಿಕ್ಯುಲರ್ ಹಿಂಗೆ, ಇಲ್ಲ ಇಫ್ ಹೀ ಈಸ್ ರಿಯಲ್ ಪರ್ಸನ್ ಯಾರು ಬಿಟ್ಕೊಡಲ್ಲ. ಅದು ಅವ್ರ ಕ್ಯಾರೆಕ್ಟರ್ಗೆ ನನಗೆ ಕನೆಕ್ಟ್ ಆಗಿದೆ ಆ್ಯಕ್ಚುಲಿ. ಸೊ ಆ ಕ್ಯಾರೆಕ್ಟರ್ ನನ್ನ ಪ್ರೀತಿ ಆಗಲಿ, ನಾನು ಇದ್ದಿದ್ದ ರೀತಿ ಆಗಲಿ, ಏನಕ್ಕೆ ಇರ್ತೀನಿ ಅವ್ರ ಲೈಫಲ್ಲಿ, ಹೇಗಿರ್ತೀನಿ ಅನ್ನೋದೆಲ್ಲ ಈ ಕ್ಯಾರೆಕ್ಟರ್ ಹೇಳುತ್ತೆ. ಓಕೆ, ಇವಾಗ ನಾವುಗಳೇ ತಗೊಂಡಾಗ ನಿಮ್ ಹುಡುಗ ಹೇಗಿರ್ಬೇಕು ಅಂತಂದಾಗ ಅಷ್ಟು ಲಕ್ಷ ಸಂಬಳ, ಆಟೋ ಡ್ರೈವರ್ ಹೇಗ್ ಲವ್ ಆಯ್ತು ಅದನ್ನೇ ಹೇಳೋದು. ಸೊ ಒಂದ್ ಹೆಣ್ಣು ಅವನಲ್ಲಿ ಏನಿದೆ ಅಂತ ನೋಡಲ್ಲ, ಅವನನ್ನ ನೋಡ್ತಾಳೆ ಅನ್ನೋದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡತ್ತೆ. ಸೊ ಪ್ರತಿ ಹೆಣ್ಣಿಗೂ ಅದೊಂದು ಆಸೆ ಇರುತ್ತೆ, ನನ್ನ ಹುಡುಗ ಹೀಗಿರ್ಬೇಕು, ಅವನ ಹತ್ರ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ, ಅವನ ಗುಣ ದೊಡ್ಡದು ಅನ್ನೋದಕ್ಕೆ ಸ್ವಾತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಓಕೆ ಸರ್, ನಾನು ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಇವಾಗ ದೊಡ್ಡ ಮನುಷ್ಯ ಸಿನಿಮಾದ ಟ್ಯಾಗ್ ಲೈನ್ ಬಂದು ಅಧಿಕಾರ ಹಣದಿಂದ ದೊಡ್ಡ ಮನುಷ್ಯ ಆಗೋದಿಲ್ಲ, ಗುಣದಿಂದ ದೊಡ್ಡ ಮನುಷ್ಯ ಆಗ್ತಾನೆ ಅಂತ. ಸೊ ಬಟ್ ನಮ್ಮ ಸೊಸೈಟಿ ಪ್ರಕಾರ ಹಣ ಇದ್ದವನ್ ದೊಡ್ಡ ಮನುಷ್ಯ ಅಂತ. ಸೊ ಇದು ಒಪ್ಕೋತೀರಾ? ಇಲ್ಲ ಮೇಡಮ್, ನಾನು ಒಪ್ಕೊಳ್ಳಲ್ಲ. ಇಲ್ಲ, ಯಾಕೆಂದ್ರೆ ಹಣವಂತರಲ್ಲೂ ಒಳ್ಳೆ ಮನ್ಸಿದ್ದಾಗಲೇ ಮಾತ್ರ ಅವ್ರನ್ನ ದೊಡ್ಡ ಮನುಷ್ಯರು ಅಂತ ಕರೆಯೋದು. ಈಗ ಹಣ ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ದೊಡ್ಡ ಮನುಷ್ಯರು ಅಂತ ಅನ್ನೋದು. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಗೇನೆ ಯಾರಾದ್ರೂ ಹಣ ಇರೋರು ಬಂದು ಸ್ವಲ್ಪ ಡಾಮಿನೇಟಿಂಗ್ ಆಗಿ ಮಾತಾಡಿದ್ರೆ ನೀವು ಒಪ್ಕೊಂತೀರಾ? ಇಲ್ಲ, ಖಂಡಿತ ಇಲ್ಲ. ಅವರು ಹಣ ಇದ್ರೂ ನಿಮ್ಮ ಹತ್ರ ಬಂದು ಪ್ರೀತಿಯಿಂದಾನೇ ಮಾತಾಡ್ಬೇಕು, ಒಳ್ಳೆ ಗುಣದಿಂದಾನೇ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೇಕು. ಬಿಟ್ರೆ ಯಾವುದೇ ಕಾರಣಕ್ಕೂ ಹಣ ಇದ್ದು ಅಧಿಕಾರ ಇದ್ದವರೆಲ್ಲ ದೊಡ್ಡ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ದೊಡ್ಡ ಮನ್ಸಿರುತ್ತೆ ಅವ್ರು ಮಾತ್ರ ದೊಡ್ಡ ಮನುಷ್ಯರಾಗಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಓಕೆ, ಇವ್ರಿಬ್ರು ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ನನಗೆ ಈ ಒಂದಿಷ್ಟು ಕಾರಣಗಳಿಗೆ ಇಷ್ಟ ಆಗ್ತಾರೆ ಅಂತ. ಸೊ ಈ ಸಿನಿಮಾದ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಿಮ್ ಕ್ಯಾರೆಕ್ಟರ್ನ ತೂಕ ಏನು? ಅದೇ ಏನಂತ ಹೇಳ್ತಾರೆ ಅಂದ್ರೆ, ಅಗೈನ್ ಆಟೋ ಡ್ರೈವರ್ಸ್ ಆಗಿ, ಒಬ್ಬ ಆಟೋ ಡ್ರೈವರ್ ಆಗಿ ಅವ್ನು ಏನೇನೆಲ್ಲ ಒಳ್ಳೆ ರೀತಿನಲ್ಲಿ ಬದುಕೋದಕ್ಕೆ ಸಾಧ್ಯ, ಒಂದಷ್ಟು ತರಲೆ ತಮಾಷೆ ಮಾಡ್ಕೊಂಡು ಸ್ನೇಹಿತರ ಜೊತೆನಲ್ಲಿ ಒಂದಷ್ಟು ಜವಾಬ್ದಾರಿಗಳು ತಗೊಂಡು ತನ್ನವರು ಅಂತ ಕನೆಕ್ಟ್ ಮಾಡ್ಕೊಂಡಾಗ ಅವ್ರಿಗೆ ಯಾವ ರೀತಿ ಸ್ಟ್ಯಾಂಡ್ ನಿಂತ್ಕೊಳ್ಳೋದು, ಆಮೇಲೆ ಎಷ್ಟೇ ರಿಸ್ಕ್ ಆದ್ರೂ ಅವ್ರನ್ನ ಎಲ್ಲೂ ಬಿಟ್ಕೊಡದೇನೆ ಅವ್ರಿಗೋಸ್ಕರ ಅವ್ನ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗೋದು, ಜೊತೆಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ಜೀವನ ಮಾಡೋದಿದೆಯಲ್ಲ. ಸೊ ಆ ರೀತಿಯಾದಂಥ ಒಂದು ವೆಯ್ಟೇಜ್ ಕ್ಯಾರೆಕ್ಟರ್ ಅದು. ತುಂಬಾ ಖುಷಿ ಆಗುತ್ತೆ ಆ ಒಂದು ವೆಯ್ಟೇಜ್ ಕ್ಯಾರೆಕ್ಟ್ರು. ಬಟ್ 100% ಎಲ್ರಿಗೂ ಇಷ್ಟ ಆಗೋಂಥ ಕ್ಯಾರೆಕ್ಟರ್. ಯೂಶಲಿ ಆಟೋ ಡ್ರೈವರ್ಸ್ ಅಂತ ಬಂದಾಗ ಜಾಸ್ತಿ ಲವ್ ಫೇಲ್ಯೂರ್ ಆಗಿರೋರ್ನೇ ನಾವು ನೋಡ್ತೀವಿ. ಯಾಕೆಂದ್ರೆ ಅವರು ಆಟೋಲ್ಲೇ ಆಲ್ರೆಡಿ ಹಾಕೋಬಿಟ್ಟಿರ್ತಾರೆ, ನನ್ನ ಪ್ರೀತಿಯಿಂದ ಮೋಸ ಹೋದೆ ಅಥವಾ ಏನಾದ್ರೂ ಒಂದಷ್ಟು ಲೈನ್ಸ್ ಗಳನ್ನ ಬರ್ದಾಕೊಂಡಿರ್ತಾರೆ. ಸೊ ಈ ಸಿನಿಮಾದಲ್ಲಿ ನಿಮಗೆ ಆ ರೀತಿ ಏನಾದ್ರೂ ಆಗುತ್ತಾ? ಸಿನಿಮಾನೇ ನೋಡ್ಬೇಕು. ಇವರು ಇಲ್ಲ, ಯಾಕೆಂತಂದ್ರೆ ಇವಾಗ ಏನಾಗುತ್ತೆ, ಒಂದೊಂದು ಎಲಿಮೆಂಟ್ಸ್ ಹೇಳ್ತಾ ಹೋದಾಗ, ಇವಾಗ ನೋಡಿ ಕ್ಯಾರೆಕ್ಟರ್ ಬಿಟ್ಕೊಟ್ಬಿಟ್ವಿ. ಈಗ ಇವ್ರದ್ದು ಕ್ಯಾರೆಕ್ಟರ್ ಅವ್ರದ್ದು ಕ್ಯಾರೆಕ್ಟರ್ ಬಿಟ್ಕೊಟ್ವಿ, ನಂದು ಕ್ಯಾರೆಕ್ಟರ್ನು ಬಿಟ್ಕೊಟ್ಟೆ ನಾನು. ಈಗ ನೆಕ್ಸ್ಟ್ ನನಗೇನಾಗುತ್ತೆ, ಇವರಿಂದ ಏನಾಗುತ್ತೆ, ಅವರಿಂದ ಏನಾಗುತ್ತೆ, ಇಲ್ಲ ಬೇರೆಯವರಿಂದ ಏನಾಗುತ್ತೆ ಅನ್ನೋದು ಹೇಳ್ತಾ ಹೋದ್ರೆ ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಸಿನಿಮಾದಲ್ಲೇ ನೋಡ್ತೀವಿ, ವೆರಿ ಶಾರ್ಟ್ಲಿ ನೋಡ್ಬೋದು ನೀವು. ಈಗ ಅದನ್ನ ಈಗ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡ್ತೀವಿ ಅಂದ್ರೆ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ರಿಯಲ್ ಆಗಿ ನಾವು ಅವ್ರನ್ನ ನೋಡ್ಬೇಕಾಗುತ್ತೆ, ಅವ್ರ ಹಾವಭಾವನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಅವ್ರು ಹೇಗೆ ವರ್ತಿಸ್ತಾರೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ. ಸೊ ಈ ರೀತಿ ಏನಾದ್ರು ಒಂದಷ್ಟು ನಡೀತಾ?
ಹೌದು 100%. ಯಾಕೆಂದ್ರೆ ಒಂದು ಪ್ರತಿಯೊಂದೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂತ ಒಂದು ಪರ್ಸನಾಲಿಟೀಸ್ ಇರುತ್ತೆ. ಇವಾಗ ಪೊಲೀಸ್ ಆಫೀಸರ್ ಅಂತಂದ್ರೆ ಅದಕ್ಕೆ ಆದಂತ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಅಂಡರ್ ವರ್ಲ್ಡ್ ಡಾನ್ ಅಂದ್ರೆ ಅದಕ್ಕೆ ಆದಂತ ಸೊ ಅದೇ ರೀತಿನಲ್ಲಿ ಆಟೋ ಡ್ರೈವರ್ ಅಂತಂದ್ರೆ ಅವ್ರದೇ ಆದಂತ ಒಂದು ಮ್ಯಾನರಿಸಮ್ ಇರುತ್ತೆ. ಒಂದು ವಾಕಿಂಗ್ ಸ್ಟೈಲ್ ಇಂದ ಹಿಡಿದು ಅವ್ರ ಸ್ಟೈಲ್ ಇಂದ ಹಿಡಿದು ಆಮೇಲೆ ಅವ್ರು ಹಾಕುವಂತ ಡ್ರೆಸ್ಸಿಂಗ್ ಸೆನ್ಸು ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಆ ತರ ಒಂದು ಯೋಚನೆ ಮಾಡಿದಾಗ ನನ್ನ ಕಸಿನ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಜನ ಆಟೋ ಡ್ರೈವರ್ಸ್ ಇದ್ದಾರೆ. ನಾನು ಅದನ್ನ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಸಿನಿಮಾ ನಾವು ಮಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಅವ್ರ ಜೊತೆನಲ್ಲಿ ಲೈನ್ ಮೇಲೆ ಹೋದಾಗ ಅವ್ರು ಯಾವ ರೀತಿ ಇರ್ತಾರೆ, ಅವರ ಡೈಲಿ ರೊಟೀನ್ ಹೇಗಿರುತ್ತೆ, ಅವರು ಎಲ್ಲೆಲ್ಲಿ ಹೋದಾಗ ಯಾವ್ಯಾವ ರೀತಿನಲ್ಲಿ ಅವರು ಕಷ್ಟ ಆಗಿರ್ಬೋದು ಅಥವಾ ಅವ್ರಿಗೆ ಪಾಸಿಬಿಲಿಟೀಸ್ ಏನೇನು ಚೆಕ್ ಮಾಡ್ಕೊಳಕ್ ಸಾಧ್ಯ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಪ್ರಿಪೇರ್ ಆಗಿ ಮಾಡಿದಂತ ಕ್ಯಾರೆಕ್ಟರ್ ಇದು. ಯಾಕಂದ್ರೆ ಆಲ್ ಆಫ್ ಎ ಸಡನ್ ಹೋಗಿ ನಾವು ಈ ತರ ಕ್ಯಾರೆಕ್ಟರ್ಗಳನ್ನೆಲ್ಲ ಪ್ಲೇ ಮಾಡಕ್ ಆಗಲ್ಲ. ಸೊ ಪ್ರಿಪೇರ್ ಆಗಿ ಮಾಡದಂತ ಕ್ಯಾರೆಕ್ಟರ್. ನಿಮಗೆ ಅವ್ರನ್ನೆಲ್ಲ ರಿಯಲ್ ಆಗಿ ನೋಡಿದಾಗ ಏನ್ ಅನ್ನಿಸ್ತು? ಅದೇ ನಾವನ್ನ ಏನ್ ಅನ್ಕೊಂತೀವಿ, ನಮ್ ಕಷ್ಟಗಳೇ ದೊಡ್ಡದು ಅಂತ ಅನ್ಕೊಂಡಿರ್ತೀವಿ. ಹೌದು. ಬಟ್ ನಮ್ಗಿಂತ ಕಷ್ಟಪಡೋರು ಇರ್ತಾರೆ, ಅವ್ರಿಗಿಂತ ಕಷ್ಟಪಡೋರು ಇರ್ತಾರೆ ಅನ್ನೋದನ್ನ ಯೋಚನೆ ಮಾಡಿದಾಗ ಏನಿದೆ ಅದರಲ್ಲಿ ಖುಷಿಯಾಗಿ ಹೋಗೋಣಪ್ಪ, ಜೀವನ ಇರೋ ತನಕ ನೆಮ್ಮದಿಯಾಗಿರೋಣಪ್ಪ, ಜಾಸ್ತಿ ಯಾವ್ದರಿಂದನೂ ಓಡೋದ್ ಬೇಡ ಅಂತ ಅನ್ಸುತ್ತೆ. ಓಕೆ, ಈ ಒಂದು ಕತೆಗಿಂತ ಮುಂಚೆ ಯಾವ್ದಾದ್ರು ಕತೆ ಥಾಟ್ಸ್ ಏನಾದ್ರು ಇತ್ತಾ? ಹೌದು, ನಾವೊಂದು ಲವ್ ಸ್ಟೋರಿ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ವಿ. ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ. ಈಗ ಅದೇ ನಾವು ಕಳ್ಕೊಂಡಿದೀವಿ ಆ ತರ ಸಿನಿಮಾಗಳನ್ನ. ಎಲ್ಲ ಒಂದ್ ಕಡೆ ರಿಯಲಿಸ್ಟಿಕ್ ಸಿನಿಮಾಗಳು ಅಥವಾ ಮನ್ಸಿಗೆ ಮುಟ್ಟುವಂತ ಸಿನಿಮಾಗಳನ್ನ ಕಳ್ಕೊಂಡಿದೀವಿ ಅಂತ. ಈಗ ಗಣೇಶ್ ಸರ್ದಾಗಿರ್ಬೋದು, ಗಾಳಿಪಟ ಅಥವಾ ಮುಂಗಾರು ಮಳೆ, ಈ ತರ ಸಿನಿಮಾಗಳು ಒಂದು ಒಳ್ಳೆ ಲವ್ ಸ್ಟೋರಿ ಆ ತರದ್ ಒಂದು ಪ್ಯಾಟರ್ನ್ ಅಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಬಹುಶಃ ಅದು ಸ್ವಲ್ಪ ಡಿಲೇ ಆಯ್ತು, ಎಕ್ಸ್ಪೆನ್ಸ್. ಆಮೇಲೆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಶೂಟ್ ಮಾಡ್ಬೇಕದು. ಈಗ ಆಗಸ್ಟ್ ಸೆಪ್ಟೆಂಬರ್ ಆ ತರ ಮಳೆ ಸೀಸನ್ ಅಲ್ಲೇ ಶೂಟ್ ಮಾಡ್ಬೇಕು ಅನ್ನೋ ತರ ಪ್ಲಾನಿಂಗ್ ಇತ್ತು. ಸೊ ಆವಾಗ ಇಲ್ಲ, ಅದನ್ನ ನೆಕ್ಸ್ಟ್ ಮಾಡೋಣ, ಫಸ್ಟ್ ಇದು ದೊಡ್ಡ ಮನುಷ್ಯ ಮುಗಿಸ್ಬಿಡೋಣ, ಯಾಕಂದ್ರೆ ಇದು ಬೆಂಗಳೂರಲ್ಲೇ ನಡೆಯುವಂಥದ್ದು, ಬಜೆಟ್ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ದೊಡ್ಡ ಮನುಷ್ಯ. ಅಂದ್ರೆ ಲೊಕೇಶನ್ ಎಲ್ಲ ಬರೀ ಬೆಂಗಳೂರು ಮಾತ್ರನಾ ಇದು ಹೇಗೆ? ಮೋಸ್ಟ್ ಆಫ್ ದ ಸೀನ್ಸ್ ನಾವು ಮೋಸ್ಟ್ ಆಫ್ ದ ಸಿನಿಮಾ ಬೆಂಗಳೂರಲ್ಲೇ ಮಾಡಿರೋದು. ಒಂದು ಸಾಂಗ್ ಮಾತ್ರ ನಾವು ಅಹಮದಾಬಾದ್ ಅಲ್ಲಿ ಮಾಡಿದ್ವಿ. ಬೇರೆ ಕಡೆ ಮಾಡಿ ಅಹಮದಾಬಾದ್ ಕಚ್ ಭುಜಲ್ ಶೂಟ್ ಮಾಡಿದ್ವಿ. ನಿಮ್ಮ ನೋಡಿದ್ರೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ ತರ, ಪೂರ್ ಹುಡುಗಿ ತರ ಅಂತೂ ಅನ್ಸದೇ ಇಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅನ್ಸಿದಾಗ ನಿಮಗೆ ಏನು ಒಂದಷ್ಟು ಚಾಲೆಂಜಸ್ ಅನ್ನಿಸ್ತಾ ಅಥವಾ ಸ್ವಲ್ಪ ಕಷ್ಟ ಆಯ್ತಾ, ಏನಾಯ್ತು? ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಬಿಕಾಸ್ ಇವಾಗ ಯಾವ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅದೇ ತರ ಆಫ್ಲೈನ್ ಇರ್ಬೇಕಂತ ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಟನೆ ಅಂತ ಹೇಳೋದು. ಸೊ ಅದು ಮೇಕಪ್ ವೈಸ್ ಇರ್ಬೋದು, ಕಾಸ್ಟ್ಯೂಮ್ ವೈಸ್ ಇರ್ಬೋದು, ಯಾರು ಹೇಗೆ ಅನ್ನೋದು ನನಗ್ ಅನ್ಸೋವರೆಗೂ ಅವ್ರ ಮ್ಯಾನರಿಸಮ್ ಅಂಡ್ ಅವ್ರು ಹಾಕಿರೋ ಬಟ್ಟೆಯಿಂದನೇ ಜನ ಜಡ್ಜ್ ಮಾಡೋದು ಅಂಡ್ ಅನ್ಸೋದು ನೋಡಿದ ತಕ್ಷಣ. ಸೊ ಮೇ ಬಿ ಕಾಸ್ಟ್ಯೂಮ್ ಮೇಕಪ್ ಇಂದ ಎಲ್ಲ ಹೆಲ್ಪ್ ಆಯ್ತು ಅನ್ಸುತ್ತೆ. ಅಂಡ್ ಕಷ್ಟ ಅನ್ನೋದಕ್ಕಿಂತ ನಾ ಹೇಳ್ದಂಗೆ ತುಂಬಾ ಈಸಿ ಟು ಗೋ ಕ್ಯಾರೆಕ್ಟರ್ ಇತ್ತು. ಲೈಕ್ ನಾವು ಹೇಗೆ ಕುತ್ಕೊಂಡು ಮಾತಾಡ್ತೀವಿ ಇದೇ ತರ ಒಂದು ಇನ್ನಸೆಂಟ್ ಕ್ಯಾರೆಕ್ಟರ್ ಇತ್ತು. ಸೊ ಹಾಗಾಗಿ ಅಷ್ಟೊಂದು ಕಷ್ಟ ಆಗ್ಲಿಲ್ಲ. ಸೊ ಇವ್ರು ಹೇಗೆ ಸಪೋರ್ಟ್ ಮಾಡಿದ್ರು? ಡೈರೆಕ್ಟರ್ ಆಗಿರೋದ್ರಿಂದ ಹೆಂಗ್ ಸಪೋರ್ಟ್ ಮಾಡಿದ್ರು? ಸಪೋರ್ಟಿವ್ ಆಗಿದ್ರು. ಅಂದ್ರೆ ಬಿಕಾಸ್ ಅವ್ರ ಸೀನ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕು, ಮತ್ತೆ ಆವಾಗ ಹೇಗೆ ಆಕ್ಟ್ ಮಾಡ್ಬೇಕು ಅನ್ನೋದನ್ನ ಸೊ ಅವ್ರು ಕ್ಲಿಯರ್ ಆಗಿ ಹೇಳ್ದಾಗ್ಲೇನೆ ನಾವ್ ಆಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ನಿಮ್ ಕ್ಯಾರೆಕ್ಟರ್ ಅಷ್ಟೇ ಏನಾದ್ರು ಚಾಲೆಂಜಸ್ ಅಂತ ಏನಾದ್ರು ಅನ್ನಿಸ್ತಾ? ಚಾಲೆಂಜಸ್ ಅನ್ನೋದಕ್ಕಿಂತ ಇಟ್ ವಾಸ್ ಅ ರಿಯಲಿಸ್ಟಿಕ್. ಸೊ ನಾವು ಹೇಗಿರ್ತೀವಿ ಅದನ್ನ ತೋರಿಸಿದ್ದಾರೆ ಅಷ್ಟೇ. ನಮ್ಮ ಪ್ರತಿಯೊಂದು ಭಾವನೆನೂ ಅದರಲ್ಲಿ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಓಕೆ, ನಿಮ್ಮ ಡೈರೆಕ್ಷನು ನೀವೇ ಮಾಡಿರೋದ್ರಿಂದ ಹೋಲ್ ಟೀಮ್ ಹೇಗೆ ಸಪೋರ್ಟ್ ಮಾಡ್ತು ನಿಮ್ಗೆ? ಇಲ್ಲ, ಕಂಪ್ಲೀಟ್ಲಿ ಎಲ್ಲರೂ ಸಪೋರ್ಟ್ ಇದೆ. ಪ್ರೊಡಕ್ಷನ್ ಹೌಸ್ ಅವ್ರು ಆಗಿರ್ಬೋದು, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ಗಳಿಂದ ಆಗಿರ್ಬೋದು, DOP ಆಗಿರ್ಬೋದು, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದನೂ ನಮ್ಗೆಲ್ಲೂ ಏನು ಬರ್ಡನ್ ಅಂತ ಅನ್ನಿಸ್ತಿಲ್ಲ. ಅಪ್ ಟು ಸ್ಟಾರ್ಟ್ ಇಂದ ಎಂಡ್ ವರ್ಗುನು ನಮ್ಗೆ ಯಾರ ಕಡೆಯಿಂದನೂ ಏನು ಸಮಸ್ಯೆ ಆಗಿಲ್ಲ. ಓಕೆ, ಎಷ್ಟು ಬಜೆಟ್ ಇರ್ಬೋದು? ಇರಬಹುದು ಒಂದು ಅಂದಾಜು ಅಂತಂದ್ರೆ ಫಸ್ಟ್ ಮೂವಿ, ಇಬ್ರು ಹೀರೋಯಿನ್ಸ್ ಜೊತೆಗೆ ಒಂದು ಒಳ್ಳೆ ಇದ್ರಿಂದಾನೇ ಬರ್ತಾ ಇದ್ದೀರಾ. ಸೊ ಎಷ್ಟು ಇರಬಹುದು ಬಜೆಟ್? ಅಂದ್ರೆ ನಾವು ಏನ್ ಕೇಳ್ತಾ ಇದೆ ಸಿನಿಮಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದೀವಿ ಬಿಟ್ರೆ ಇದುವರೆಗೂ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ನಾವ್ ಇಷ್ಟಾಗಿದೆ ಅಂತ ಲೆಕ್ಕ ಮಾಡ್ತಾ ಇಲ್ಲ. ಲೆಕ್ಕನೇ ಮಾಡಿಲ್ಲ. ನಾವು ಇವತ್ತು ಶೂಟ್ಗೆ ಏನ್ ಬೇಕು, ಇಷ್ಟು ಸೀನ್ ಇದೆ, ಓಕೆ ಫೈನ್, ಈ ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದೀವಿ, ಇದಕ್ಕೆ ಏನ್ ಬೇಕು ಅಷ್ಟನ್ನ ಮಾತ್ರ ರೆಡಿ ಮಾಡ್ತಾ ಇದೀವಿ ಬಿಟ್ರೆ ಫೈನಲಿ ನಾವು ಎಲ್ಲ ರಿಲೀಸ್ ಆದ್ಮೇಲೆ ಲೆಕ್ಕ ಹಾಕ್ಬೇಕು. ಎಷ್ಟೆಷ್ಟಾಯ್ತು, ಎಷ್ಟು ಬಂದಿದೆ, ಎಷ್ಟು ಕಳ್ಕೊಂಡಿದೀವಿ ಅಥವಾ ಎಷ್ಟು ಪಡ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ಅವಾಗ್ಲೇ ಲೆಕ್ಕ ಹಾಕೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಯಾಕಂದ್ರೆ ಥ್ರೂಔಟ್ ದಿಸ್ ಸಿನಿಮಾ ಇದು ನಾವು ಎಸ್ಪೆಷಲಿ ಕನ್ಸ್ ಕಾಣೋದು ತುಂಬಾ ಈಸಿ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕಂಪ್ಲೀಟ್ ಮಾಡಿ ಈ ತರ ಜನಗಳ ಮುಂದೆ ತಗೊಂಬಂದು ಇಡೋಂಥ ಟೈಮಲ್ಲಿ ಆ ಒಂದು ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಬಿಟ್ರೆ
ಬಜೆಟ್ ಆಗಿರ್ಲಿ, ಹೌದು ಅಪ್ಸ್ ಅಂಡ್ ಡೌನ್ಸ್ ಹೇಳ್ತಾರೆ, ಹೊಸ ಸಿನಿಮಾಗಳು ಹೊಸಬ್ರದ್ದು ಸ್ಟಾರ್ಸ್ಗಳ್ದಂಗೆ ಆಗ್ತಾ ಇದೆ, ಹೊಸಬ್ರದ್ದು ಹಿಂಗಾಗ್ತಾ ಇದೆ ಅಂತ ಎಲ್ಲ ಭಯಗಳಿದ್ರು ತುಂಬಾ ಪ್ಯಾಷನೇಟ್ ಆಗಿ ಮಾಡಿರೋಂಥ ಸಿನಿಮಾ ಇದು. ಸೊ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ಲೇಬೇಕು ಅಂತ ಮಾಡಿರೋದು. ಹಾಗಾಗಿ ಬಜೆಟ್ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ, ಲೆಕ್ಕನೂ ಹಾಕಿಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ವಿ. ಅಂದ್ರೆ ಒಂದು ಫಸ್ಟ್ ಕ್ಲಾಸ್ ಅಲ್ಲಿ ಇರ್ಬೋದಾ? ಹೈ ಕ್ಲಾಸ್ ಅಲ್ಲಿ ಹೈ ಕ್ಲಾಸ್ ಅಲ್ಲಿ ಇದೆ ನೋಡಿ, ಹೈ ಕ್ಲಾಸ್ ಅಲ್ಲಿ ಇದೆ ಅಂದ್ರೆ ಹೈ ಬಜೆಟ್ ಆಗಿರುತ್ತೆ ಅಂತ ಅಂದ್ರೆ ಒಂದ್ ಥಾಟ್. ಒಂದು ಒಳ್ಳೆ ಕ್ವಾಲಿಟಿ. ನೀವು Quality, ಯಾವ ನೀವು okay. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಓಕೆ ಫೈನ್ ಆಯ್ತು, ಹೊಸಬ್ರು ಆರ್ಟಿಸ್ಟ್ ಗಳಾಗಿ ನಾವು ಹೊಸಬ್ರು ಕಾಣಿಸ್ತಾ ಇದೀವಿ ಬಿಟ್ರೆ ಸಿನಿಮಾ ಮೇಕರ್ಸ್ ಆಗಿ, ಮೂವಿ ಮೇಕರ್ಸ್ ಆಗಿ ನಾವು ಯಾರು ಹೊಸಬ್ರಿಲ್ಲ ಇಲ್ಲಿ. ಒಂದು ಟೆಕ್ನಿಕಲಿ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಟೈಮಲ್ಲಿ ಆಗಿರ್ಬೋದು, ಮ್ಯೂಸಿಕ್ ಅಂತ ಬಂದಾಗ ಆಗಿರ್ಬೋದು, ಸಾಂಗ್ಸ್ ಅಂತ ಬಂದಾಗ ಆಗಿರ್ಬೋದು, ಫೈಟ್ಸ್ ಅಂತ ಬಂದಾಗ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅದಕ್ಕೆ ಆದಂತ ಒಂದು ಒತ್ತು ಕೊಟ್ಟು ಪ್ರಾಮುಖ್ಯತೆ ಕೊಟ್ಟು ಇಡೀ ಸಿನಿಮಾಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅದಷ್ಟು ಇನ್ವೆಸ್ಟ್ ಮಾಡಿದ್ವಿ, ಹೈ ಕ್ಲಾಸ್ ಆಗಿ ಮಾಡಿದ್ವಿ. ಓಕೆ, ಸೊ ನಾನು ನಿಮ್ಮ ಹಾಡಲ್ಲಿ ಡ್ಯಾನ್ಸ್ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. ಅಂದ್ರೆ ಕಲ್ತ್ಕೊಂಡಿದ್ದ ಆಲ್ರೆಡಿ ಡ್ಯಾನ್ಸರ ಅಥವಾ ಇದಕ್ಕೋಸ್ಕರ ಕಲ್ತ್ಕೊಂಡಿದ್ದ ಹೇಗೆ? ಇಲ್ಲ ಇಲ್ಲ, ಡ್ಯಾನ್ಸರ್ ಅಂತೇನಿಲ್ಲ. ನಾನು ಫಸ್ಟ್ ಟೈಮು ಇದೇ ಸಿನಿಮಾ ಶೂಟಿಂಗಿಗೆ, ಸಾಂಗ್ ಶೂಟಿಂಗಿಗೆ ಅಂತ ಅಂದಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಕಾಲಿಟ್ಟಿದ್ದು. ಸೊ ಅದೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕು ಅಂತಂದ್ರೆ ಒಂದು ಕಂಬಿ ರಾಜು ಮಾಸ್ಟರ್ಗೆ, ಅಂಡ್ ಅಗೇನ್ ಇನ್ನೊಂದು ನನಗೇನೆ. ನಿಮಗೆ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ದಲ್ಲ, ಅದಕ್ಕೆ ನಾನೇ ಹೇಳ್ಕೊಬೇಕಷ್ಟೇ. ಇಲ್ಲ, ಆನೆಸ್ಟ್ಲಿ ಹೇಳ್ಬೇಕಂತ ಹೇಳಿದ್ರೆ ಅದೊಂಥರ ಈಗ ಹೀರೋ ಅಂದಿದ ತಕ್ಷಣನೇ ಜನಕ್ಕೆ ಒಂದು ಥಾಟ್ ಬರುತ್ತೆ, ಇಲ್ಲ ಗುರು ಇವ್ನು ಡ್ಯಾನ್ಸು ಮಾಡ್ಬೇಕು. ಈ ಹಿಂದೆ ಒಂದು ಪ್ಯಾಟರ್ನ್ ಇತ್ತು, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಅಥವಾ ನೋಡೋಕ್ ಚೆನ್ನಾಗಿದ್ರೆ ಓಕೆ ಫೈನ್ ಅಂತ. ಬಟ್ ಇವತ್ತು ಎಲ್ಲಾ ಎಲಿಮೆಂಟ್ಸು ಬೇಕು. ಐಟು ಪರ್ಸನಾಲಿಟಿಯಿಂದ ಹಿಡಿದು, ಲುಕ್ಸ್ ಇಂದ ಹಿಡಿದು, ಆಕ್ಟಿಂಗ್ ಇಂದ ಹಿಡಿದು, ಡ್ಯಾನ್ಸು, ಫೈಟು, ತುಂಬಾ ಕಾಂಪಿಟೇಷನ್ಸ್ ಇದೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಂತ ಎಲ್ಲ ಆಪರ್ಚುನಿಟಿ ಯೂಸ್ ಮಾಡ್ಕೊಬೇಕು ಅಂತೇಳಿ ಡ್ಯಾನ್ಸ್ಗಾಗಿರ್ಬೋದು, ಫೈಟ್ಸ್ಗಾಗಿರ್ಬೋದು, ಪರ್ಫಾರ್ಮೆನ್ಸ್ಗಾಗಿರ್ಬೋದು ಇನ್ವೆಸ್ಟ್ ಮಾಡ್ಬಿಟ್ಟಿದ್ವಿ. ಓಕೆ, ಇದ್ರ ಜೊತೆಗೆ ಹುಲಿ ಕಾರ್ತಿಕ್ ಅವರು ಕೂಡ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾಮಿಡಿ ಆದಂತಹ ಎಲಿಮೆಂಟ್ಸ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅವ್ರಿದ್ದಾರೆ ಅಂತ ಹೇಳಿದ್ರೆ 100% ಅಲ್ಲಿ ನಗುಗೇನು ಕಡಿಮೆನೇ ಇಲ್ಲ. ಸೊ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಆರ್ಟಿಸ್ಟ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಹುಲಿ ಕಾರ್ತಿಕ್ ಸರ್. ಮೊದಲನೇ ದಿನ ನಾನು ಅವರು ಕೂತ್ಕೊಂಡು ಮಾತಾಡಿದಾಗ ವೆರಿ ಫಸ್ಟ್ ಹೊಸಬ್ರು ಟೀಮ್ಗೆ ಒಂದು ನೋನ್ ಫೇಸ್ ಅಂತ ಎಂಟ್ರಿ ಆಗಿದ್ದೆ ಅವರು. ಹುಲಿ ಕಾರ್ತಿಕ್ ಅವ್ರು ಬಂದಾಗ ನಾವು ಸೆಟ್ ಅಲ್ಲಿ ಹೇಗಿರ್ತಾರೋ ಏನೋ ಅನ್ನೋದೊಂದು ಕ್ವಶನ್ಸ್ ಇತ್ತು. ಆಲ್ರೆಡಿ ಅವರು ಸಿನಿಮಾಗಳು ಮಾಡ್ತಾ ಇದ್ರು, ಆಮೇಲೆ ರಿಯಾಲಿಟಿ ಶೋಗಳಲ್ಲೆಲ್ಲ ಅವ್ರ ಫೇಸ್ ರೆಕಗ್ನೈಸ್ ಆಗಿದ್ರಿಂದ ಹೇಗಿರ್ತಾರೆ ಅಂತ ಅಂದಾಗ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಸರ್ ನೀವು ಕಲಾವಿದರು, ನಾವು ಕಲಾವಿದ್ರೆ, ಸೊ ನಮ್ಗೆ ಆಲ್ರೆಡಿ ನಾವು ಒಂದು ಹೆಜ್ಜೆ ಮುಂದೆ ಇದೀವಿ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಇರ್ಬೋದು, ಒಟ್ಟಿಗೆ ಆರಾಮಾಗಿರ್ಬೋದು ಅಂತೇಳಿ ಒಂದು ಒಳ್ಳೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಣಧೀರ ಅಂತ ಅವ್ರ ಕ್ಯಾರೆಕ್ಟರ್. ರಣಧೀರ ಸೂರ್ಯ ಅಂದ ನೇಮ್ ನಮ್ಮ ಸ್ಯಾಂಡಲ್ವುಡ್ ರಣಧೀರ, ರವಿ ಸರ್ ದೊಡ್ಡ ಮನ್ಸ ರಣಧೀರ, ಹುಲಿ ಕಾರ್ತಿಕ್ ಅವರು. ಆಕ್ಚುಲಿ ಕ್ಯಾರೆಕ್ಟರ್ ನೇಮ್ ಬಂದ್ ಸೂರ್ಯ ಅಂತ, ಬಟ್ ಅವ್ರನ್ನ ರಣಧೀರ ಯೂಶಲಿ ನಾನು ಅವರು ಜಾಸ್ತಿ ಮಾತಾಡಿರೋದು ಬೊಮ್ಮೈದ ಮಂಡ್ಯ ಸ್ಲ್ಯಾಂಗ್ ಬರುತ್ತಲ್ಲ, ಸೊ ಆ ತರ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ನು ಅಷ್ಟೇ, ಎಲ್ಲೋ ಒಂದ್ ಕಡೆ ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಮೋಷನ್ಸ್ ಅಲ್ಲೂ ಕನೆಕ್ಟ್ ಮಾಡ್ತಾರೆ ನಿಮ್ಮನ್ನ. ಸೊ ಇಲ್ಲಿವರೆಗೂ ಹುಲಿ ಕಾರ್ತಿಕ್ ಸರ್ನ ನಾವು ಕಾಮಿಡಿಯನ್ ಆಗಿ ನೋಡಿದೀವಿ, ಬಟ್ ಇಲ್ಲಿ ನಿಮ್ಮನ್ನ ದೊಡ್ಡ ಮನುಷ್ಯದಲ್ಲಿ ಕಾಮಿಡಿಯನ್ ಆಗಿ ಎಂಟರ್ಟೈನ್ ಮಾಡ್ತಾ ಎಮೋಷನಲಿ ನಿಮ್ಮನ್ನ ಕೂರಿಸ್ತಾರೆ. ಸೊ ಅಂದ್ರೆ ಅವರಿಗೋಸ್ಕರನೇ ಅಂತಾನೆ ಅವ್ರ ಕ್ಯಾರೆಕ್ಟರ್ ಬರ್ದಿದ್ದ ಅಥವಾ ಆ ಕ್ಯಾರೆಕ್ಟರ್ ಬರ್ದಿ ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ? ಇಲ್ಲ, ನಾವ್ ಯಾರಿಗೋಸ್ಕರ ನನಗೆ ಅಂತಾನು ನಾನು ಕ್ಯಾರೆಕ್ಟರ್ ಬರ್ಕೊಳ್ಳಿಲ್ಲ. ಈ ಸಿನಿಮಾ ಮಾಡಿದಾಗ ಕಂಪ್ಲೀಟ್ ಟೋಟಲ್ ಆಗಿ ಸ್ಕ್ರೀನ್ ಪ್ಲೇ ಬರ್ದಾಗ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಬರ್ದಾಗ ಆಗಿರ್ಬೋದು, ಎಲ್ರಿಗೂನು ಈ ಒಂದು ಒಳ್ಳೆ ಕ್ಯಾರೆಕ್ಟರ್, ಇದೊಂದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದು ಇತ್ತು ಮೈಂಡ್ ಅಲ್ಲಿ. ಈ ಕ್ಯಾರೆಕ್ಟರ್ ಇವ್ರಿರಬೇಕು ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲ ಅವ್ರವ್ರ ಬಂದು ಜಾಯ್ನ್ ಆಗಿದ್ದು. ಹುಲಿ ಕಾರ್ತಿಕ್ ಸರ್ದು ಅಷ್ಟೇ, ನನ್ನ ಅಸೋಸಿಯೇಟ್ ಇನ್ನೊಬ್ರು ಇದ್ದಿದ್ದು ವಿಜಯ್ ಅಂತ, ಅವರು ನನಗೆ ರೆಫರ್ ಮಾಡಿದ್ದು, ಅಣ್ಣ ಇದು ಕ್ಯಾರೆಕ್ಟರ್ ನಾವು ಬೇರೆ ಅಂತ ಯೋಚನೆ ಮಾಡ್ತಾ ಇದ್ವಿ, ಇಲ್ಲ ಅಣ್ಣ ನಿಮ್ದು ಹುಲಿ ಕಾರ್ತಿಕ್ ಸರ್ದು ಕಾಂಬಿನೇಷನ್ ವರ್ಕ್ ಆಗ್ಬೋದು, ನೋಡೋಣ ಟ್ರೈ ಮಾಡಿ ಅಂತಂದಾಗ ಲಕ್ಕಿಲಿ ಹುಲಿ ಕಾರ್ತಿಕ್ ಸರ್ ಅಂತ ಪಿಕ್ ಮಾಡಿದ್ದು. ಯಾವ ಕ್ಯಾರೆಕ್ಟರ್ ನಾವು ಇವರೇ ಬೇಕು ಅಂತ ಬರ್ದಿಲ್ಲ. ಓಕೆ, ಅಂದ್ರೆ ಈ ಒಂದು ಕತೆಗಿಂತ ಮುಂಚೆ ನೀವು ಆಲ್ರೆಡಿ ತುಂಬಾ ಕತೆಗಳನ್ನ ಇಟ್ಕೊಂಡಿದ್ರಾ ಅಥವಾ ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ? ನನ್ನ ಹತ್ರ ಒಂದು 15ರಿಂದ 16 ಕತೆ ಇದೆ. 16 ಕತೆ? ಹೌದು. ಸೊ ಸಿನಿಮಾ ಒಳ್ಳೇದಾಗಿ ನೆಕ್ಸ್ಟ್ ಸ್ಟೆಪ್ ಅಂತ ತಗೊಂಡ್ವಿ ಅಂತಂದ್ರೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ವರ್ಷಕ್ಕೆ ಒಂದ್ 2-3 ಸಿನಿಮಾ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀವಿ ನಾವು. ಸೊ ಹಾಗಾಗಿ ಈ ಕತೆ ಇದನ್ನ ತಗೊಂಡ್ ಹೋಗೋಣ, ಫಸ್ಟ್ ಪ್ರೆಸೆಂಟೇಶನ್ ನೀಟ್ ಆಗಿದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಇನ್ನ ಹೈ ಬಜೆಟ್ ಅಲ್ಲಿ ನಾವು ಮಾಡಕ್ ಹೋಗಿ ಎಲ್ಲೋ ಹೆಚ್ಚು ಕಡಿಮೆ ಆಗಿ ಜನ ತಗೊಳ್ಳಿಲ್ಲ ಅದು ಅಂತಂದಾಗ, ಅಥವಾ ಇನ್ನ ಲೋ ಬಜೆಟ್ ಅಲ್ಲಿ ಮಾಡಕ್ ಹೋಗಿ, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಹಾರರ್ ಈ ತರ ಕಂಟೆಂಟ್ ಸಿನಿಮಾಗಳು ಮಾಡಕ್ ಹೋಗಿ ಏನಾದ್ರು ತೊಂದರೆ ಆಗುತ್ತೇನೋ ಅನ್ನೋ ಒಂದು ಭಯದಲ್ಲಿ, ಇಲ್ಲ ಕಮರ್ಷಿಯಲ್ ಆಗಿ ಹೋಗೋಣ, ಸೊ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಹೋದಾಗ ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತೇಳಿ ಮಾಡಿದ್ದು. ಇನ್ನ ಬತ್ತಳಿಕೆಯಲ್ಲಿ ಬಾಣಗಳು ಜಾಸ್ತಿ ಇದೆ. ಓ, ನೆಕ್ಸ್ಟ್ ಈ ಸಿನಿಮಾ ಆದ್ಮೇಲಿಂದ ಬಾಣಗಳನ್ನ ಬಿಡ್ತೀರಾ ಒಂದೊಂದೇ? ಡೆಫಿನೆಟ್ಲಿ. ಓಕೆ, ಹೀರೋ ಆಗ್ಬೇಕು ಅಂತ ಬಂದಿದ್ದ, ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದ?
ಆಬ್ವಿಯಸ್ಲಿ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು, ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದು. Okay. ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆರ್ಟಿಸ್ಟ್. ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದು. ಕೆಲವು ಟ್ರಿಗರ್ ಪಾಯಿಂಟ್ಗಳು ಟಚ್ ಆದಾಗ ಇಲ್ಲ ನಾವು ಲೀಡ್ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತೇಳಿ ಹೀರೋನೇ ಆಗ್ಬೇಕು ಅಂತ ಅನ್ಕೊಂಡಿದ್ದು ನಿಜ. ಕೆಲವು ಕಡೆ ಒಂದೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಎಲ್ಲೋ ಒಂದೊಂದ್ ಕಡೆ ಇರ್ತಾವಲ್ಲ ಅಪ್ಸ್ ಅಂಡ್ ಡೌನ್ಸ್, ಅವಮಾನ ಮಾಡಿದವರು ಸನ್ಮಾನ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ಹೀರೋನೇ ಆಗ್ಬೇಕು ಅಂತ ಅವಾಗ ಡಿಸೈಡ್ ಮಾಡಿ. ಸೊ ನಿಮ್ ಬ್ಯಾಕ್ ಗ್ರೌಂಡ್ ಏನ್ ಹಾಗಾದ್ರೆ? ನಾನು ವೃತ್ತಿಪರ ರಂಗಭೂಮಿಯಿಂದ ಬಂದಿದ್ದು. Okay, ರಂಗಭೂಮಿ. ರಂಗಭೂಮಿಯಿಂದ ಬಂದಿದ್ದು. ಥಿಯೇಟ್ರಿಕಲಿ ಒಂದಷ್ಟು ನಾಟಕಗಳು, ಸುಮಾರು 98 ನಾಟಕಗಳು ಮಾಡಿದೀವಿ. 98? ನೀನು ಇಷ್ಟು ಈಸಿಯಾಗಿ 98 ಅಂತಿದ್ದೀರಾ? ಇಲ್ಲ, ಅವಾಗ ಇದ್ದಿದ್ದೆ ಅದು ಕರ್ಕರಿ ನಾಟಕಕ್ಕೆಲ್ಲ ಹೋಗಿ ಸಿಕ್ಕಿದ ಪಾತ್ರನೆಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಕಲಿಬೇಕು ಅನ್ನೋದೊಂದು ಹಸಿವಿತ್ತು ಅವಾಗ. ಸೊ ಹಾಗಾಗಿ ಯಾವ್ಯಾವ ಪಾತ್ರಗಳು ಕರೀತಾ ಇದ್ರು. ಕಲಾಕ್ಷೇತ್ರದಲ್ಲಿ ನಮ್ದು ತವ್ರ ಮನೆ ಆಗ್ಬಿಟ್ಟಿತ್ತು, ಕಲಾಕ್ಷೇತ್ರದ ಕಾಂಪೌಂಡು, ನಯನ ಸಭಾಂಗಣ ಎಲ್ಲ. ಅಲ್ಲಿ ಕೂತ್ಕೊಂಡು ಯಾವ ಪಾತ್ರ ಕೇಳಿದ್ರು ಯಾರು ಕರೆದ್ರು ಹೋಗಿ ಆಕ್ಟ್ ಮಾಡೋದು ಒಂದೇ ಗೊತ್ತಿದ್ದು ನಮ್ಗೆ. ಸೊ ಹಾಗಾಗಿ ತುಂಬಾ ಜಾಸ್ತಿ ಫಾಸ್ಟ್ ಆಗಿ ನಾಟಕಗಳು ಮಾಡ್ಕೊಂಡ್ ಬಂದ್ವಿ. ಬೀದಿ ನಾಟಕಗಳು ಮಾಡ್ತಾ ಇದ್ವಿ. ಆಮೇಲೆ ಒಂದು ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ ನಾನು, ಲೋಕಲ್ ಚಾನಲ್ ಅಲ್ಲಿ. ಸೊ ಹಾಗಾಗಿ ಇದು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಪ್ರಿಪೇರ್ ಆಗಿದ್ದು. ಲಕ್ಕಿಲಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿದ್ದು. ಈ ದೊಡ್ಡ ಮನುಷ್ಯ ಅನ್ನೋದು ಎಷ್ಟು ವರ್ಷದ ಜರ್ನಿ? ಟೈಟ್ಲು ಹುಟ್ಟಿದ್ದು ನನಗೆ 2017. 2017? ತುಂಬಾ ಲಾಂಗ್ ಅನ್ಸುತ್ತೆ. ಹೌದೌದು, ಟೈಟ್ಲು ನಮ್ಗೆ ಅವಾಗ ಮಾಡ್ಕೊಂಡಿದ್ದು ನಾವು. ಸ್ಕ್ರಿಪ್ಟ್ ಆಗಿದ್ದು 2019-20 ಲಾಕ್ಡೌನ್ ಟೈಮಲ್ಲಿ, ಬಿಫೋರ್ ಆ ಟೈಮಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿದ್ದು. ಸ್ಕ್ರಿಪ್ಟ್ ಮಾಡಾದ್ಮೇಲೆ ಅಗೇನ್ ಕೊರೋನಾ ಬಂತು. ಒಂದು 2 years ಏನು ವರ್ಕ್ ಆಗ್ಲಿಲ್ಲ. ಯಾವ್ದು ಪ್ರೊಡ್ಯೂಸರ್ನ ಅಪ್ರೋಚಿಂಗ್ ಆಗಿರ್ಲಿ, ಏನು ಮಾಡಕ್ ಆಗ್ಲಿಲ್ಲ. 22ನಲ್ಲಿ ನನಗೆ ಪ್ರೊಡ್ಯೂಸರ್ ಕನೆಕ್ಟ್ ಆಗಿದ್ದು. 23 ಇಂದ ಸ್ಟಾರ್ಟ್ ಮಾಡಿದ್ದು ನಾವು ಈ ಸಿನಿಮಾ ವರ್ಕಿಂಗ್. 23 ಇಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಯೂಶಲಿ ಒಂದು ಮಾತು ಹೇಳ್ತಾರೆ, ಇವಾಗ ಹೊಸಬರ ಸಿನಿಮಾ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾನು ಥಿಯೇಟ್ರಲ್ಲಿ ನಿಂತ್ಕೊಳ್ಳೋದು ಬಹಳ ಕಡಿಮೆ ಆಗಿದೆ. ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ಕೆಲವೊಂದು ಹೋಗಲ್ಲ. ಬಟ್ OTT ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅಲ್ಲೂ ಕೂಡ ಅವ್ರು ಮಿಸ್ ಮಾಡ್ಕೋತಾರೆ. ಥಿಯೇಟ್ರಲ್ಲಿ ನಾವು ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡ್ವಲ್ಲಪ್ಪ ಅಂತ ಹೇಳಿದವರು ಕೂಡ ಇದ್ದಾರೆ. ಸೊ ನೀವು ಯಾವ ಒಂದು ಧೈರ್ಯದ ಮೇಲೆ ಬರ್ತಾ ಇದ್ದೀರಾ ಅಂತ? 100% ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಒಂದು. ಎರಡನೇದು, ಹೌದು, ಇವತ್ತಿನ ಪರಿಸ್ಥಿತಿನಲ್ಲಿ ಥಿಯೇಟ್ರಿಕಲಿ ಕಷ್ಟ ಆಗ್ತಾ ಇದೆ ಎಲ್ರಿಗೂ, ಹೊಸಬ್ರಿಗಾಗಿರ್ಬೋದು ಅಥವಾ ಸ್ಟಾರ್ಸ್ಗಳಿಗಾಗಿರ್ಬೋದು. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಜನರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ನಾವು ಸೂಫ್ರಮ್ ಸೋ ಅನ್ನೋ ಒಂದು ಸೂಪರ್ ಡೂಪರ್ ಹಿಟ್ ನೋಡಿದ್ವಿ. ಅವಾಗ ಥಿಯೇಟರ್ಗೆ ಜನ ಬಂದ್ರು. ಆಮೇಲೆ ಕಾಟೇರದಲ್ಲಾಗಿರ್ಬೋದು, ಈ ಹಿಂದೆ ಬರ್ತಾ ಇರಂತೆ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾಗಳಿಗೆ ಎತ್ತಿನ ಗಾಡಿನಲ್ಲೆಲ್ಲ ಜನ ಬರೋದು, ಟ್ರ್ಯಾಕ್ಟರ್ನಲ್ಲೆಲ್ಲ ಜನ ಬರೋದು. ಆ ತರ ಜನ ಬರ್ತಾರೆ. ಬಟ್ ನಾವು ಅವ್ರು ಬರೋ ತರ ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕು. ಅದು ಹೊಸಬ್ರಾಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಎಲ್ಲ ಒಂದ್ ಕಡೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದ್ಯೋ ಇಲ್ಲ ನಮ್ ಕೆಲಸ ಕಡಿಮೆ ಆಗಿದ್ಯೋ ಗೊತ್ತಾಗ್ತಿಲ್ಲ. ಜನನೇ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿರೋದು. ಅಲ್ಲ, ನಮ್ಗೆ ಆ ತರ ಅನ್ನಿಸ್ತಾ ಇಲ್ಲ ಮೇಡಮ್. ಯಾಕಂದ್ರೆ ನಾವು ಹೋಗ್ತಾ ಇದೀವಿ, ಜನ ನೋಡ್ತಾ ಇದೀವಿ. ನಾವು ಹೋದಾಗ್ಲೆಲ್ಲ ಜನ ನೋಡ್ತಾ ಇದೀವಿ ಆಕ್ಚುಲಿ. ಬಟ್ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಅನ್ನೋದೊಂದು ಕ್ವಶನ್ ನನಗೆ ಪರ್ಸನಲಿ ಅನ್ನಿಸ್ತಾ ಇದೆ. ಎಲ್ಲೋ ಯಾರೋ ಇಲ್ಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ನೋಡೋವಂತ ಪರ್ಸ್ಪೆಕ್ಷನ್ ಚೇಂಜ್ ಆಗಿದ್ಯಾ ಆ ತರದ್ದು. ಇಲ್ಲ ನಾವು ಸಿನಿಮಾಗಳನ್ನ ಬೇರೆ ಭಾಷೆಯವ್ರ ಜೊತೆನಲ್ಲಿ ಕಂಪೇರ್ ಮಾಡ್ಕೊಂಡು ಅವ್ರಿಗಿಂತ ನಾವು ಚೆನ್ನಾಗಿ ಮಾಡ್ಬೇಕು, ಅವ್ರಿಗಿಂತ ನಾವು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಆತರ ಹೋಗಿ ಅವ್ರ ಜೊತೆನಲ್ಲಿ ಅವ್ರು ಹೋಗ್ತಾ ಇರೋಂತ ವೇನಲ್ಲಿ ನಾವು ಹೋಗ್ತಾ ಇದೀವ, ನಮ್ ನೇಟಿವಿಟಿ ಬಿಟ್ಬಿಟ್ಟಿದೀವ ಅಂತ ನನ್ಗನ್ನಿಸ್ತು. ಸೊ ಹಾಗಾಗಿ ನಾವು ಇಲ್ಲ, ಜನ ಬರ್ತಾ ಇದಾರೆ, ನಾವು ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕಷ್ಟೇ. ನಾವು ಜನಗಳನ್ನ ಬ್ಲೇಮ್ ಮಾಡೋ ಹಾಗೆ ಇಲ್ಲ. ದೆನ್ ನಾನು ಟೀಸರ್ ನೋಡ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಅಪ್ಪು ಸರ್ ಫೋಟೋ ಬರುತ್ತೆ, ಆಮೇಲೆ ದರ್ಶನ್ ಸರ್ ಫೋಟೋ ಬರುತ್ತೆ ಟೀಸರ್ ಅಲ್ಲಿ. ಸೊ ಇನ್ಸ್ಪೈರ್ಡ್ ಆಗಿ ಸಿನಿಮಾ ಮಾಡ್ತಿರೋದ? ನಿಮ್ಮ ಫೇವ್ರೆಟ್ ಹೀರೋ ಯಾರು? ಆಲ್ ಓವರ್ ಕರ್ನಾಟಕ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ನನಗೆ ಫೇವ್ರೇಟ್ ಹೀರೋಸ್. ಇವರು ಅವರು ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ತುಂಬಾ ಅಂತಂದಾಗ ದರ್ಶನ್ ಸರ್ ಅದರಲ್ಲಿ ನೋ ಡೌಟ್. ಅದು ಅವರ ಪರ್ಸನಾಲಿಟಿ ಆಗಿರ್ಬೋದು, ಅವರ ಲಿವಿಂಗ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ಇನ್ಸ್ಪೈರಿಂಗ್ ಆಗೇ ಇದೆ. ಸೊ ಅಷ್ಟು ಈಸಿ ಅಲ್ಲ ಈ ತರದೊಂದು ಸಾಮ್ರಾಜ್ಯ ಕಟ್ಟೋದಕ್ಕೆ. ಸೊ ಆ ತರ ಕಟ್ಟಬೇಕು ಅಂದ್ರೆ ಅವ್ರದೇ ಆದಂತ ಒಂದು ಹಾರ್ಡ್ ವರ್ಕ್ ಏನಿರುತ್ತೆ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಅಂಡ್ ಅಗೇನ್ ಎಲ್ರೂ ಇಷ್ಟನೇ, ಅಪ್ಪು ಸರ್ ಇಷ್ಟನೇ, ಶಿವಣ್ಣ ಇಷ್ಟ, ಸುದೀಪ್ ಸರ್ ಇಷ್ಟ, ಎಲ್ರೂ ಇಷ್ಟ. ಸೊ ಪರ್ಟಿಕ್ಯುಲರ್ ಅಂತ ಬಂದಾಗ ದರ್ಶನ್ ಸರ್. ಈಗ ನಮ್ಮ ಸ್ಯಾಂಡಲ್ವುಡ್ ನಿಂದ ನಿಮ್ ಸಿನಿಮಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಅದು ಮುರಳಿ ಸರ್ ಪ್ರೆಸೆಂಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಾವು ಯಾರ ಹತ್ರ ಹೋಗಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಹೋದಂತ ಟೈಮ್ ಅಲ್ಲಿ ಅವ್ರು ಎಷ್ಟು ಫ್ರೀ ಆಗಿರ್ತಾರೆ, ಅವ್ರಿಗೆ ಆದಂತ ಬಿಸಿ ಸ್ಕೆಡ್ಯೂಲ್ಸ್ ಇರುತ್ತೆ, ಅವರು ಅದನ್ನ ಫ್ರೀ ಮಾಡ್ಕೊಂಡು ನಮ್ಗೆ ಆದಂತ ಟೈಮ್ ಕೊಡ್ಬೇಕು ಅಂತಂದಾಗ. ಬಟ್ ನಮ್ಗೆ ಆನೆಸ್ಟ್ಲಿ ನಾವು 2 ಸಲ ಹೋದಾಗ್ಲೂ ಮುರಳಿ ಸರ್ ಪ್ರತಿ ಸಲ ಬನ್ನಿ, ನೀವು ಯಾವಾಗ ಬಂದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿರೋದು ಮುರಳಿ ಸರ್. ತುಂಬಾ ಖುಷಿ ಆಗುತ್ತೆ, ಕೈ ಮುಗಿದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮುರಳಿ ಸರ್ ಸಾಂಗ್ ನೋಡಿದಾಗ ಆಗಿರ್ಬೋದು ಅಥವಾ ಟೀಸರ್ ನೋಡಿದಾಗ ಆಗಿರ್ಬೋದು ತುಂಬಾ ಖುಷಿ ಪಟ್ರು, ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ನಮ್ಗೆ.
ಅವ್ರನ್ನ ಬಿಟ್ರೆ ಇನ್ ಯಾರ ಹತ್ರ ಅಪ್ರೋಚ್ ಮಾಡಿದ್ವಿ ಅಥವಾ ಯಾರಾದ್ರೂ ಮಾಡಿ ಹೆಲ್ಪ್ ಮಾಡಿದ ಅಥವಾ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಥ್ರೂ ಆದ್ರೂ? ಇಲ್ಲ, ಸದ್ಯಕ್ಕೆ ನಾವು ಅವ್ರನ್ನ ಬಿಟ್ಟು ನಾವು ಇನ್ಯಾರ ಹತ್ರನೂ ಹೋಗಿ ಕನೆಕ್ಟ್ ಆಗಿಲ್ಲ. ನಾವು ಪ್ರಯತ್ನನೂ ಪಟ್ಟಿಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಮ್ಗೆ ಸ್ವಲ್ಪ ಕೆಲ್ಸಗಳಿತ್ತು, ಆಮೇಲೆ ಪ್ರಮೋಷನ್ಸ್ ಟೈಮ್ ಹತ್ರ ಬಂದಾಗ ಹೋಗೋಣ ಅಂತೇಳಿ ಇನ್ ಮುಂದೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ. ಮತ್ತೆ ನೀವು ಅಲ್ಲಿ ವೇದಿಕೆ ಮೇಲೂ ಹೇಳಿದ್ರಿ ಪ್ರೆಸ್ ಮೀಟ್ ಟೈಮ್ ಅಲ್ಲಿ ಆಟೋನ ಗಿಫ್ಟ್ ಆಗಿ ಕೊಡ್ತೀವಿ ಅಂತ. ಸೊ ಅದು ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅದು ಏನಾಯ್ತು ಅಂತ ಹೇಳಿದ್ರೆ ನಾವು ಪೇಡ್ ಪ್ರೀಮಿಯರ್ ಮಾಡಬೇಕು. ಪೇಡ್ ಪ್ರೀಮಿಯರ್ ಮಾಡಿ ಅದನ್ನ ಒಂದಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಒಂದು 8 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪೇಡ್ ಪ್ರೀಮಿಯರ್ ಮಾಡಿ ಆಮೇಲೆ ನಾವು ಯಾರೋ ಒಬ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಆಟೋ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದ್ರೆ ಎಲ್ಲ ಡಿಸ್ಟ್ರಿಕ್ಟ್ ಇಂದ ಒಬ್ಬೊಬ್ರಿಗೆ ಅಥವಾ ಒಬ್ರಿಗೆ ಆಲ್ ಓವರ್ ಕರ್ನಾಟಕ ಒಬ್ರಿಗೆ ಅಂತ ಒಬ್ರಿಗೆ. ನಾವು ಎಲ್ಲೆಲ್ಲಿ ಮಾಡ್ತೀವಿ ಎಲ್ಲರದ್ದು ಸೇರಿಸಿ. ಬಟ್ ಈಗ ಏನಾಗಿದೆ, ಅದೇ ಟೈಮ್ ಶೆಡ್ಯೂಲ್ ಸ್ವಲ್ಪ ಓಡಾಟಗಳು ಜಾಸ್ತಿ, ರಿಲೀಸ್ ಪ್ರೆಷರ್ ಅಲ್ಲಿ ಬಿಫೋರ್ ಮಾಡಕ್ ಆಗ್ತಾ ಇಲ್ಲ, ಆಫ್ಟರ್ ಮಾಡೋಣ ಅಂತೇಳಿ. ಬಟ್ ಪೇಡ್ ಪ್ರೀಮಿಯರ್ ಅಲ್ಲ, ಫ್ರೀ ಆಗೇನೆ ಅವ್ರಿಗೆ ಆಟೋ ಕೊಡೋಣ ಅಂದ್ರೆ ಅವ್ರಿಗೆ ಒಂದು ಶೋ ಇಡ್ತೀರಾ? ಶೋ ಇಡ್ತೀವಿ, ಪರ್ಟಿಕ್ಯುಲರ್ಲಿ ಶೋ ಇಡ್ತೀವಿ. ಎಲ್ಲೆಲ್ಲ ಆಗುತ್ತೆ ಪಾಸಿಬಿಲಿಟೀಸ್ ಅಲ್ಲೆಲ್ಲ ಶೋ ಇಟ್ಟು ಫ್ರೀ ಟಿಕೆಟ್ಸ್ ಅವ್ರಿಗೆ ಫ್ರೀ ಆಗಿ ಅವ್ರಿಗೆ ಸಿನಿಮಾ ತೋರಿಸಿ ಅದ್ರಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರಲ್ಲಿ ಒಬ್ಬರಿಗೆ ಲಕ್ಕಿ ಡಿಪ್ ಮುಖಾಂತರ ಆಟೋ ಕೊಡ್ತೀವಿ. ಅದಂತೂ ಮಿಸ್ ಮಾಡಲ್ಲ, ಕೊಟ್ಟೆ ಕೊಡ್ತೀವಿ. ಯಾಕೆ ಈ ಥಾಟ್ ಬಂತು? ಅದೇ ಈಗೇನ್ ನಾವು ಡೈಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ನೋಡ್ತಾ ಇರ್ತೀವಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನಾನು ಯಾವ್ದೋ ಒಂದು ರೀಲಲ್ಲಿ ನೋಡಿದ್ದೆ, ಆಕ್ಚುಲಿ ಈವ್ನಿಂಗ್ ಕಾಲೇಜಲ್ಲಿ ಅವರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ ಓದ್ತಾ ಇದ್ರಂತೆ. ಡೇ ನಲ್ಲಿ ಆಟೋ ಓಡಿಸ್ತಾ ಇದಾರೆ. ಬಟ್ ಆ ಆಟೋ ಬಂದು ಒಂದು ಬಾಡಿಗೆ ತಗೊಂಡು ಓಡಿಸ್ತಾ ಇರೋದು 300 ರೂಪಾಯಿನೋ 400 ರೂಪಾಯಿನೋ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಸ್ವಂತ ಆಟೋ ಅಂತ ಇದ್ದಿದ್ರೆ ಇನ್ನೂ ಅವ್ರಿಗೆ ಹೆಲ್ಪ್ ಆಗ್ತಿತ್ತೇನೋ ಅನ್ನೋದು ಒಂದು ಥಾಟ್ ಬಂತು. ಸೊ ಆವಾಗ ಈ ತರ ಸುಮಾರು ಜನ ಇರ್ತಾರೆ, ನಮ್ಗೆ ಅವ್ರೊಬ್ರು ಕಾಣಿಸಿದಾರೆ ಅಷ್ಟೇ. ಸೊ ಸುಮಾರು ಜನ ಇದಾರೆ ಎಲ್ಲೋ ಒಂದ್ ಕಡೆ, ಅವ್ರಿಗೆ ಯಾರಿಗೋ ಒಬ್ರಿಗೆ ಲೈಫ್ ಆಗ್ಲಿ, ಈಗ ತಾನೇ ಎಜುಕೇಶನ್ ಮುಗಿಸ್ ಬಂದಿರ್ತಾರೆ, ಕೆಲಸ ಸಿಕ್ಕಿರಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಸ್ವಂತ ಆಟೋ ಅನ್ನೋದಿದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೇನೋ, ನಮ್ ಕಡೆಯಿಂದ ಅದನ್ನ ಮಾಡೋಣ, ಆಟೋ ಡ್ರೈವರ್ ಅಂತ ಒಂದು ಪಾತ್ರ ಮಾಡಿರೋದಕ್ಕೆ, ಅವ್ರ ಹೆಸರು ಯೂಸ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡೋಣ ಅಂತೇಳಿ ಅದನ್ನ ಪ್ಲಾನ್ ಮಾಡಿ. ಓಕೆ, ನನಗೆ ಇನ್ನೊಂದು ಥಾಟ್ ಬಂತು ತಲೆನಲ್ಲಿ. ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜೊತೆಗೆ ನಿಮ್ಮ ಫೇವ್ರೆಟ್ ಹೀರೋ ಈಗ ಅಂತಂದ್ರೆ ಪ್ರೆಸೆಂಟ್ ಇದ್ದಿದ್ರೆ ಅವರು ಸಪೋರ್ಟ್ ಮಾಡ್ತಾ ಇದ್ರು ಅಲ್ವಾ? 100% ಮಾಡ್ತಾ ಇದ್ರು, ಡೌಟೇ ಇಲ್ಲ ಅದ್ರಲ್ಲಿ. ಯಾಕಂದ್ರೆ ಅವರು ದರ್ಶನ್ ಸರ್ನ ನೀವು ನೋಡಿದಿರ, ಆಲ್ಮೋಸ್ಟ್ ನಾವು ಅವರು ಎಷ್ಟು ಜನಕ್ಕೆ ಸಪೋರ್ಟಿವ್ ಆಗಿದ್ರು, ಯಾವ ತರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿರ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇರ್ಲಿಲ್ಲ ಅವರು. ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಒಳ್ಳೆ ಹೀರೋ ಬರ್ತಾ ಇದ್ದಾನೆ ಅಂತಂದ್ರೆ, ಅಥವಾ ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋರು ದರ್ಶನ್ ಸರ್. 100% ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ನಮ್ಮ ಜೊತೆನಲ್ಲಿ ಇರುತ್ತೆ ಇವಾಗ ಅಂತ ನಂಬಿದೀನಿ ನಾನು. ಜೊತೆಗೆ ಇದೇ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಇದ್ರ? ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಒಂದ್ ಕಡೆ ಖುಷಿ ಇದೆ, ಥಿಯೇಟ್ರಿಗೆ ಬರೋದು ಅಂತಂದ್ರೆ ಅಷ್ಟು ಈಸಿ ಇಲ್ಲ. ಥಿಯೇಟ್ರ್ನಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಂತಂದ್ರೆ ಅದೊಂದು ಕನಸು. ಅದ್ರ ಜೊತೆಗೆ ಸಿನಿಮಾ ಏನಾಗ್ಬೋದು ಅನ್ನೋದೊಂದು ಕ್ವಶನ್ ಮಾರ್ಕಲ್ಲಿ ಕೂತ್ಕೊಂಡು, ಕನ್ಫ್ಯೂಷನ್ ಅಲ್ಲಿ ಕೂತ್ಕೊಂಡು, ಭಯದಲ್ಲಿ ಕೂತ್ಕೊಂಡು, ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕೂತ್ಕೊಂಡು ನೋಡೋದಿದೆಯಲ್ಲ, ಆ ಒಂದು ಡೇಗೆ ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಓಕೆ, ಇದೇ ಒಂದು ಜೋಶಲ್ಲಿ ಒಂದು ಗೇಮ್ ಆಡೋಣ. ಓಕೆ, ನಮ್ಮ ಇಂಡಸ್ಟ್ರಿನಲ್ಲಿ ದೊಡ್ಡ ಮನುಷ್ಯ ಅಂತಂದ್ರೆ ಯಾರು? ಶಿವಣ್ಣ ಸರ್. ನಿಮ್ ಪ್ರಕಾರ? ರಾಜ್ಕುಮಾರ್ ಸರ್ ನೆನಪಾಗ್ತಾರೆ ಎಲ್ರು. ನೋಡಿ, ಅವ್ರು ನೋಡಿ ನಿಮ್ ಆನ್ಸರ್ ನೋಡಿ, ಇವ್ರ ಆನ್ಸರ್ ನೋಡಿ. ಇಲ್ಲ ಈಗ ಯಾಕಂದ್ರೆ ಎಲ್ರಲ್ಲೂ ದೊಡ್ಡ ಗುಣಗಳಿರುತ್ತೆ. ಯಾರು ಇವರು ಅವರು ಅಂತ ಪರ್ಟಿಕ್ಯುಲರ್ ಆಗಿ ನಾವು ಹೇಳಕ್ಕಾಗಲ್ಲ. ಇಂಡಸ್ಟ್ರಿನ ಸ್ಟಾರ್ಟ್ ಇಂದ ತಗೊಂಡ್ಬಂದು ಇಲ್ಲಿವರೆಗೂ ನಿಲ್ಸೋದಕ್ಕೆ ಯಾರೆಲ್ಲ ಕಷ್ಟಪಟ್ಟಿದಾರಲ್ಲ ಅವರೆಲ್ಲ ದೊಡ್ಡ ಮನುಷ್ಯ. ನಾಟ್ ಓನ್ಲಿ ಆಕ್ಟರ್ಸ್, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು, ಅವರೆಲ್ಲರೂ ದೊಡ್ಡ ಮನುಷ್ಯ ಅಲ್ವಾ. ಅವರೆಲ್ಲ ಒಂದು ಸೆಟಪ್ ಮಾಡ್ಕೊಟ್ಟಿರೋದಕ್ಕೆ ನಾವ್ ಇವತ್ತು ಬಂದು ಇಲ್ಲಿ ಕುತ್ಕೊಂಡು. ಸೊ ಹಾಗಾಗಿ ಎಲ್ಲರೂ ದೊಡ್ಡ ಮನುಷ್ಯ. ಈ ಸಿನಿಮಾಗೆ ಆಟೋನೇ ಯಾಕೆ ಅಂತ? ಅದು ಡೈರೆಕ್ಟರ್ ಹೇಳ್ಬೇಕು. ಇಲ್ಲ, ನೀವ್ ಹೇಳ್ಬೇಕು, ಅವ್ರು ಹೇಳಿದ್ರು ನಮ್ಗೆ. ಬಿಕಾಸ್ ಅದು ಜನಕ್ಕೆ ಹತ್ರ ಆಗುತ್ತೆ, ಸೊ ಲೆಟ್ ಇಟ್ ಬಿ ಅ ಕನೆಕ್ಟೆಡ್ ಕ್ಯಾರೆಕ್ಟರ್ ಅಂತ. ಆಟೋ ಡ್ರೈವರ್ಸೇ ಜಾಸ್ತಿ ಇರೋದು ಅನ್ಸ್ತಾ ಇದೆ ನನಗೆ. ಎಲ್ಲಾರನ್ನ ಗಮನಿಸ್ತಾ ಎಲ್ಲೋದ್ರೂ ಆಟೋಗಳು ಕಾಣ್ತಾ ಇರುತ್ತೆ. ಆಟೋ ಡ್ರೈವರ್ಸ್ಗಳೇ ಜಾಸ್ತಿ ಇರೋದಕ್ಕೆ ಸೊ ಅವರಿಗೆ ಮನ್ಸು ಮುಟ್ಟುತ್ತೆ, ಅವ್ರ ಕತೆ ಅನ್ಸುತ್ತೆ. ಸೊ ಅದಕ್ಕೆ ನಿಮಗೆ ಯಾರು ಕನೆಕ್ಟ್ ಆಗಿರೋಂಥ ಆಟೋ ಡ್ರೈವರ್ಸ್ ಯಾರಾದ್ರು ಇದಾರಾ? ಈ ಲೇಡಿ ಆಟೋ ಡ್ರೈವರ್ ಇದ್ದಾರೆ, ಶಿ ಗಾಟ್ ಕನೆಕ್ಟೆಡ್ ವಿತ್ ಮೀ. ಎಷ್ಟು ಅವ್ರಿಗೇನು ಕಮ್ಮಿ ಇದೆ ಅನ್ಸುತ್ತೆ, ಅಷ್ಟು ಧೈರ್ಯ ಹೇಗೆ ಸಾಧ್ಯ? ಮಕ್ಕಳನ್ನ ಹಸ್ಬೆಂಡ್ ಎಲ್ಲ ತಿರೋಗಿದ್ದಾರೆ, ಅವ್ರು ಮಾಡ್ತಿದ್ದ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಮಕ್ಕಳನ್ನ ಸಾಕಕ್ಕೆ.
ಅವ್ರು ಪಾಲಿಸ್ಕೊಂಡ್ ಬರ್ತಿದಾರಲ್ಲ, ಅವ್ರದ್ದು ಕೆಲಸನ ಇವ್ರು ಪಾಲಿಸ್ಕೊಂಡು ಕಂಟಿನ್ಯೂ ಆಗೋದು ಟಿಲ್ 11 o'clock ವರ್ಗೂ ಕೆಲಸ ಮಾಡ್ತಾರೆ ಅಂದ್ರೆ ರಾತ್ರಿ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಆಮೇಲೆ ಅವ್ರ ಮಾತುಗಳು ಎಷ್ಟು ತೂಕ ಇರುತ್ತೆ. ಮೇಡಮ್ ಹಿಂಗಿರಿ, ಮೇಡಮ್ ಹಂಗಿರಿ. ಸೇಮ್ ಆಟೋ ಡ್ರೈವರ್ಸ್ ಗಂಡ್ ಮಕ್ಳು ಹೇಗ್ ಮಾತಾಡ್ತಾರೋ ಹಾಗೆ ಮಾತಾಡ್ತಾರೆ. ನನ್ಗೆ ಅದು ಇನ್ನೂ ಖುಷಿಯಾಗಿದ್ದು. ಸೊ ನೋಡಿ ಸರ್, ನೆಕ್ಸ್ಟ್ ಇನ್ಸ್ಪೈರ್ಡ್ ಆಗ್ತಾ ಇದೆ ನಮ್ಗೆ ಹೌದು ಕತೆ. ಹೌದು. ನಂಗೆ ಅದು ತುಂಬಾನೇ ಖುಷಿ ಆಯ್ತು. ಆಮೇಲೆ ತುಂಬಾ ಓಪನ್ ಅಪ್ ಅವರು, ಹಿಂದೆ ಮುಂದೆ ಎಲ್ಲ ಏನೇ ಇದ್ರು ನಾವಿದೀವಿ ಮೇಡಮ್, ಸೇಮ್ ಗಂಡು ಮಕ್ಕಳು ಹೇಗಿದ್ದಾರೋ ಹಾಗೆ ಇದ್ದಾರೆ. ನಾನು ಅದೇ ಅನ್ಕೊಂಡೆ, ನಮ್ಮ ಹೆಣ್ಮಕ್ಳು ಯಾರು ಕಮ್ಮಿ ಇಲ್ಲ. ಜೀವನ ಅಂತ ಬಂದ್ರೆ, ಒಂದು ಜೀವ ಅಂತ ಬಂದ್ರೆ ಹೇಗಿರ್ತಾರೆ ಅನ್ನೋದು ಆಟೋ ಡ್ರೈವರ್ಸ್ ಸಾಕ್ಷಿ. ಸೊ ನಿಮಗೆ ಯಾರು ಆಟೋ ಡ್ರೈವರ್ಸ್ ಕನೆಕ್ಟ್ ಆಗಿದಾರಾ? ನಂಗೊಬ್ರು ಮಿಡ್ ನೈಟ್ ಅಲ್ಲಿ ಡ್ರಾಪ್ ಮಾಡಿ ಅವರು ದುಡ್ಡು ಇಸ್ಕೊಳ್ದಿರಾ ದುಡ್ಡು ಇಸ್ಕೊಳ್ಳಿಲ್ಲ, ಡ್ರಾಪ್ ಮಾಡಿದ್ರು ದುಡ್ಡು ಇಸ್ಕೊಳ್ಳಿಲ್ಲ. ಸೊ ಆ ಇನ್ಸಿಡೆಂಟ್ ನನಗೆ ತುಂಬಾ ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿ, ಇವರಿಬ್ಬರಿಗೂ ಯಾವ್ದಾರ ಆಟೋ ಡ್ರೈವರ್ ಮೇಲೆ ಲವ್ ಆಗಿದ್ಯಾ? ಒಬ್ರು ಮುಸ್ಲಿಂ ಆಟೋ ಡ್ರೈವರ್. ಓಕೆ, ಅವ್ರ ಫ್ಯಾಮಿಲಿ, ನಾನು ಊರಿಂದ ಬಂದೆ, ಅವರು ಮುಸ್ಲಿಂ ಅನ್ನೋದು ಅವರು ನೋಡ್ಲಿಲ್ಲ. ಅಂದ್ರೆ ಅವ್ರ ಕಡೆ ರಿಲೇಷನ್ಸ್ ನಾನು ಡ್ರಾಪ್ ಮಾಡಿ ನನಗ್ ಸಿಕ್ಬಿಟ್ರಿ ಇಮಿಡಿಯೇಟ್. ಬಟ್ ಅವ್ರೆಲ್ಲೋ ಏನೋ ಹೋಗ್ಬೇಕಿತ್ತೇನೋ, ಬಟ್ ನನ್ನನ್ನ ಡ್ರಾಪ್ ಮಾಡಿ ಅವ್ರು ಹೋದ್ರು. ನಾನು ಒಂದ್ಸಲಿ ಮೀಟ್ ಮಾಡಿ, ಅಂದ್ರೆ ಬಿಫೋರ್ ಅವ್ರು ನನ್ನ ಡ್ರಾಪ್ ಮಾಡಿದ್ರು ಮಿಡ್ ನೈಟ್ ಅಲ್ಲಿ. ಅದನ್ನ ನಾನು ಮತ್ತೆ ಕಂಡಿಡ್ದು ಅವ್ರ ಫ್ಯಾಮಿಲಿನ ಡ್ರಾಪ್ ಮಾಡಿ ಅವ್ರೆಲ್ಲ ಹೋಗ್ಬೇಕಿತ್ತು, ಅವ್ರ ಅಮ್ಮ ಹುಷಾರಿ ಸಮಥಿಂಗ್ ಐ ಡೋಂಟ್ ನೋ, ನನ್ನ ಡ್ರಾಪ್ ಮಾಡೇ ಹೋದ್ರು. ಅವ್ರು ನಾನು ತುಂಬಾ ನೆನಪಿದೆ, ಅವ್ರ ನಂಬರು ನನ್ನ ಹತ್ರ ಇದೆ. ಲವ್ ಆಗಿದೆ ಆದ್ಮೇಲೆ ನಮ್ ಸುತ್ತಮುತ್ತ ಎಷ್ಟು ಇನ್ಸ್ಪೈರ್ಡ್ ಆಗೋ ಕಥೆಗಳಿದೆ ನೋಡಿ. ಸೊ ನಿಮಗೆ ಲವ್ ಆಗಿಲ್ವಾ? ಅಂಕಲ್ ಮೇಲೆ ಲವ್ ಆಗಿಲ್ವಾ ನಿಮ್ಗೆ? ಮಿಡ್ ನೈಟ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಇಲ್ಲ, ಲವ್ ಇಲ್ಲ, ರೆಸ್ಪೆಕ್ಟ್ ಇದೆ, ಲವ್ ಆಗಿಲ್ಲ, ರೆಸ್ಪೆಕ್ಟ್ ಇದೆ. ಸೊ ನಿಮಗೆ ಯಾರು ಲೇಡಿ ಆಟೋ ಡ್ರೈವರ್ಸ್ ಮೇಲೆ ಲವ್ ಆಗಿಲ್ಲ? ನಾನು ಒಂದ್ ದಿವಸನೂ ಟ್ರಾವೆಲ್ ಮಾಡಿಲ್ಲ ಮೇಡಮ್, ಟ್ರಾವೆಲ್ ಯಾರ ಜೊತೆಲೂ ಟ್ರಾವೆಲ್ ಮಾಡಿಲ್ಲ. ಬಟ್ ಲೇಡಿ ಅಂದ್ರೆ ಆಟೋ ಅಂಬಾಸಿಡರ್ ಇದಾರಲ್ಲ ರಚಿತಾ ಮೇಡಮ್, ಅವ್ರ ಮೇಲೆ ಲವ್ ಆಗಿದೆ. ಅವ್ರ ಮೇಲೆ ಲವ್ ಆಗಿದೆ. ಎಷ್ಟು ಸಲ ಲವ್ ಆಗಿದೆ? ಆಗ್ತಾನೆ ಇರುತ್ತೆ, ಅವ್ರು ನೋಡಿದಾಗಲೆಲ್ಲ ಲವ್ ಆಗ್ತಾನೆ ಇರುತ್ತೆ. ಓಕೆ, ಇವಾಗ ನಮಗೆ ಒರಿಜಿನಲ್ ಆನ್ಸರ್ ಬೇಕು. ಆಟೋನೇ ಯಾಕೆ ಸಿನಿಮಾದಲ್ಲಿ? ಬಜೆಟ್ ಫ್ರೆಂಡ್ಲಿ. ಬಸ್ ಅಂದ್ರೆ ತಗೊಂಬಂದು ಬಸ್ಸಲ್ಲಿ ಶೂಟ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತು. ಆಮೇಲೆ ಕ್ಯಾಬ್ ಅಂದ್ರೂ ಕಷ್ಟ ಆಗ್ತಿತ್ತು, ಪಾರ್ಕಿಂಗ್ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು. ಸೊ ಆಟೋ ಆದ್ರೆ ಸುಮ್ನೆ 2 ವೀಲರ್ ತರ ಓಡಿಸ್ಕೊಂಡು ಹೋಗ್ಬಿಡ್ಬೋದು. 3 ವೀಲರ್ ಅಂತ ಅನ್ಬೋದು ಅಷ್ಟೇ, ಅಷ್ಟ್ ಬಿಟ್ರೆ ಆಟೋನ ತುಂಬಾ ಬಜೆಟ್ ಫ್ರೆಂಡ್ಲಿ. ಸೊ ಹಾಗಾಗಿ ಆಟೋ ಓಡ್ಸಕ್ ಬರ್ತಿತ್ತಾ ನಿಮ್ಗೆ, ಅಥವಾ ಸಿನಿಮಾಗೋಸ್ಕರ ಕಲ್ತ? ಇಲ್ಲ ಓಡಿಸ್ತಾ ಇದ್ವಿ. ಅದೇ ಹೇಳ, ನನ್ನ ಕಸಿನ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರ ಜೊತೆನಲ್ಲಿ ಅವ್ರು ಯಾವಾಗಾರ ಫ್ರೀ ಇದ್ದಾಗೆಲ್ಲ ಆಟೋ ತಗೊಂಡು ಓಡಿಸೋದು, ಲೈನ್ ಮೇಲೆ ಹೋಗೋದು. ಅಟ್ಲೀಸ್ಟ್ ಹೋಗಿ ಒಂದು ಮಿನಿಮಮ್ ಬಾಡಿಗೆ ಒಂದು ಹೊಡ್ಕೊಂಡ್ ಬರೋಣ, ಹೇಗಿರುತ್ತೆ ಅದು, ಅದೊಂದು ಫೀಲ್ ಎಂಜಾಯ್ ಮಾಡ್ಬೇಕು ಅನ್ನೋದು ಇರ್ತಿತ್ತು. ಸೊ ಹೋಗೋದು, ಮೆಟ್ರೋ ಸ್ಟ್ಯಾಂಡ್ ಹತ್ರ ನಿಲ್ಸೋದು, ಅವಾಗ ಯಾರು ಬಂದು ಇಲ್ಲಿ ಹೋಗ್ಬೇಕು ಬನ್ನಿ ಸರ್ ಅಂತಂದಾಗ ಹೋಗೋದು, ಒಂಥರ ಖುಷಿ ಅದು. ಸೊ ಹಾಗಾಗಿ ಮುಂಚೆನೆ ಓಡಿಸ್ತಾ ಇದ್ವಿ. ನಿಮಗೆ ಆಟೋ ಓಡ್ಸಕ್ ಬರುತ್ತಾ? ಇಲ್ಲ. ನೀವೇನ್ ಸರ್, ನೀವು ಹೇಳ್ಕೊಟ್ಟಿಲ್ಲ ನೀವು ನಿಮ್ಮ ಇಬ್ರು ರಾಣಿಯರಿಗೆ? ಇಲ್ಲ ಮೇಡಮ್, ಅದು ಹೇಳ್ಕೊಡಕ್ ಆಗಲ್ಲ, ಅವರೇ ಕಲಿಬೇಕದು. ಅಲ್ಲ, ಸಿನಿಮಾಗೋಸ್ಕರ ಹೇಳ್ಕೊಡ್ಬೇಕು ತಾನೆ ನೀವು. ಟ್ರೈ ಮಾಡ್ತೀನಿ. ನಿಮಗೆ ಬರಲ್ಲ? ಓಕೆ, ಥರ್ಡ್ ಕ್ವಶನ್. ನಮ್ಮ ಇಂಡಸ್ಟ್ರಿನಲ್ಲಿ ಯಾವ ಹೀರೋಗಳು ಆಟೋ ಓಡಿಸಿದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಕೈ ಎತ್ತಿದ್ದಾರೆ. ಇಲ್ಲ ಪೈನ್ ಆಗ್ತಿತ್ತು, ಹಾಗಾಗಿ ನಂಗೆ ಶಿವಣ್ಣನೇ. ಶಿವಣ್ಣ ಅವ್ರ ಅಭಿಮಾನಿನ ನೀವು? ಬಿಗ್ಗೆಸ್ಟ್ ಫ್ಯಾನ್. ಶಿವಣ್ಣ ಆಟೋ ಓಡಿಸಿದ್ರೆ ನಿಮ್ಗೆ ತುಂಬಾ ಇಷ್ಟ. ಯಾವ ಸಿನಿಮಾದಲ್ಲಿ ಇಷ್ಟ? ನೆಕ್ಸ್ಟ್ ಮಾಡ್ಬೇಕು, ಒಂದ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಒಂದ್ ಮಾಡಿದ್ದಾರೆ ಶಿವಣ್ಣ ಅವರು. ಸೊ ನೆಕ್ಸ್ಟ್ ಇವಾಗ ಮಾಡಿದ್ರೆ ನಂಗೆ ಶಿವಣ್ಣ ಏನ್ ಮಾಡಿದ್ರು ಇಷ್ಟ. ಶಿವಣ್ಣ ಏನ್ ಮಾಡಿದ್ರು ಇಷ್ಟ ಅಷ್ಟೇ. ನಿಮಗೆ? ಐ ಫೀಲ್ ಎಲ್ಲ ಆಕ್ಟರ್ಗೂ ಸೂಟ್ ಆಗುತ್ತೆ. ಎಲ್ಲರೂ ವೆರಿ ಲೋಕಲ್ ವಿತ್ ಕ್ಯಾರೆಕ್ಟರ್ಸ್. ಆಯ್ತಾ, ಯಾರು ಮಾಡಿದ್ರು ನನಗೆ ಒಬ್ರೊಬ್ರು ನೆನ್ಸ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೂ ಚೆನ್ನಾಗಿರುತ್ತಲ್ಲ, ಇವ್ರಿಗೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟ. ಎಲ್ಲಾರು ಮಾಡಿದ್ರು ನನಗೆ ಖುಷಿ ಆಗುತ್ತೆ. ಓಕೆ, ಸರ್ ನಿಮಗೆ ಯಾರು ಇಷ್ಟ? ಈಗ ಕ್ಯಾರೆಕ್ಟರ್ಗೆ ನೀಟಾಗಿ ನ್ಯಾಯ ಒದಗಿಸ್ಕೊಂಡ್ ಬಂದಿದಾರಲ್ಲ, ಅವರೆಲ್ಲರೂ ಇಷ್ಟ ಆಗ್ತಾರೆ. ಒಂದು ಮುಂದೆ ಯಾರು ಮಾಡ್ತಾರೆ, ಹೌದಾ, ಥ್ಯಾಂಕ್ ಯು. ಅದೊಂದು ಖುಷಿ. ಮುಂದೆ ಯಾರೇ ಮಾಡಿದ್ರು ಅವರು ಇದೇ ತರ ನೀಟಾಗಿ ನ್ಯಾಯ ಒದಗಿಸ್ಕೊಂಡ್ ಬರ್ಲಿ ಅಂತ ಅಂದ್ಬಿಟ್ಟು ನಾನು ಇದೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಆನ್ಸರ್ನ. ಓಕೆ, ನಿಮ್ ಪ್ರಕಾರ ದೊಡ್ಡ ಮನ್ಸ ಅಂತಂದ್ರೆ ಅವರಿಗೆ ಏನ್ ಗುಣಗಳಿರ್ಬೇಕು? ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇರಬೇಕು ಮೇಜರ್ ಆಗಿ. ದುಡ್ಡು ಕಾಸು ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿ ಒಂದು ಪಾಯಿಂಟ್ ಅಲ್ಲಾದ್ರೂ ಇರ್ಬೇಕು. ಅದು ಆಯ್ತಪ್ಪ, ನಮ್ ಕೈಲಿ ಏನೂ ಮಾಡಕ್ ಆಗ್ಲಿಲ್ಲ ಅಂದ್ರು ಕೆಟ್ಟದ್ದಂತೂ ನಾನು ಮಾಡಲ್ಲಪ್ಪ ಅನ್ನೋ ತರನಾರು ಇರ್ಬೇಕು.
ಅವರೇ ದೊಡ್ಡ ಮನುಷ್ಯರು. ಓಕೆ ನಿಮ್ ಪ್ರಕಾರ ಶಿವಣ್ಣನ್ ತರ ಅಂತೂ ಇರಬಾರ್ದು ಅನ್ಬಾರ್ದು, ಪಾಯಿಂಟ್ಸ್ ಹೇಳ್ಬೇಕು. ನನಗನ್ಸೋದು ಫಸ್ಟ್ ಬೇಸಿಕ್ ಥಿಂಗ್ ಮನುಷ್ಯತ್ವ ಇರಬೇಕು ಬೇಕು, ಮನುಷ್ಯರಿಗೆ. okay, ದೊಡ್ಡ ಮನುಷ್ಯ ಆಗೋದಕ್ಕೆ ಫಸ್ಟ್ ಮನುಷ್ಯ ಆಗ್ಬೇಕು. ಮನುಷ್ಯತ್ವ ತುಂಬಾ ಬೇಸಿಕ್ ಅಂತ ಅನ್ಸುತ್ತೆ. ಇವಾಗ ನನಗ್ ಬೇಸಿಕಲಿ ನಾನ್ ಹೇಗ್ ಬದುಕಿರೋದು ಅಥವಾ ನನಗೆ ಏನ್ ಇಷ್ಟ ಆಗತ್ತೆ ಅಂದ್ರೆ ಯಾರಲ್ಲೂ ಅಂಟಿಲ್ ಅಂಡ್ ಅನ್ಲೆಸ್ ನಮ್ಮಿಂದ ಬೇರೆಯವ್ರಿಗೆ ಹಾರ್ಮ್ ಆಗ್ಬಾರ್ದು, ಮೋಸ ಮಾಡ್ಬಾರ್ದು, ಅಷ್ಟಿದ್ರೆ ಸಾಕು. 100 ಜನ ಬಂದ್ ನಿಂತ್ಕೊಂಡು ನನ್ನ ಹತ್ರ ಮಾತಾಡಿದ್ರು ನಾನು ತಲೆ ಎತ್ತಿ ಮಾತಾಡ್ಬೇಕು, ನಾನ್ ನಿನಗ್ ಮೋಸ ಮಾಡಿಲ್ಲ, ನಾನ್ ನಿನಗ್ ತಪ್ಪು ಮಾಡಿಲ್ಲ ನಾನು. ಸೊ ಅಷ್ಟಿದ್ರೆ ಸಾಕು. ನೀನ್ ಅದು ಬಿಟ್ಟು ನನ್ನ ಪರ್ಸನಲ್ ಲೈಫಲ್ಲಿ ನಾನ್ ತಪ್ಪು ಮಾಡ್ತೀನ, ನಾನ್ ಸರಿ ಮಾಡ್ತೀನ, ದಟ್ ಈಸ್ ಮೈ ಪರ್ಸನಲ್. ಸೊ ಅದೆಲ್ಲ ಬಿಟ್ಟು ನನ್ನಿಂದ ಇನ್ನೊಬ್ರಿಗೆ ಹಾರ್ಮ್ ಮಾಡಬಾರ್ದು ಅನ್ನೋದು, ಇದೆರಡು ನನಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಪ್ರಾಣಿಗಳಿಗೆ ಹಾರ್ಮ್ ಮಾಡದೇ ಇರೋರು ದೊಡ್ಡ ಮನುಷ್ಯರು. ಸುಮ್ನೆ ಈ ರೋಡಲ್ಲಿ ಹೋಗೋ ಪ್ರಾಣಿಗಳಿಗೆಲ್ಲ ಕಲ್ಲಲ್ಲಿ ಹೊಡೆಯೋರು ಅಂಥವ್ರೆಲ್ಲ ಇಷ್ಟ ಆಗಲ್ಲ. ಸೊ ನಿಮ್ ಪ್ರಕಾರ ಮಾನವೀಯತೆ ಆಗಲ್ಲ. ಅವ್ರು ಆಗಲ್ಲ. ನೀವ್ ಏನೇ ಅಂದ್ರೆ ಪ್ರಾಣಿಗಳಿಗೆ ಅಷ್ಟೇ ಪ್ರೀತಿ ಮತ್ತೆ ರೆಸ್ಪೆಕ್ಟ್ ಮಾಡ್ಬೇಕು. ಪ್ರಾಣಿನೂ ರೆಸ್ಪೆಕ್ಟ್ ಮಾಡ್ಬೇಕು ಮನುಷ್ಯರ ತರ. ಹೌದು. ನಿಜ, ಇದು ಒಪ್ಕೋಬೇಕು. ಎಕ್ಸಾಕ್ಟ್ಲಿ. ಓಕೆ, ನಿಮ್ ಪ್ರಕಾರ ದೊಡ್ಡ ಮನುಷ್ಯರಿಗೆ ಇರ್ಬೇಕಾದಂತ ಗುಣಗಳು ಯಾವ್ದು? ದೊಡ್ಡ ಮನುಷ್ಯರಿಗೆ ಫಸ್ಟ್ ಒಳ್ಳೆ ಮನಸ್ಸಿರ್ಬೇಕು. ಮನಸ್ಸು ಹೇಗಿರ್ಬೇಕು ಅಂದ್ರೆ ಇನ್ನೊಬ್ರಿಗೆ ನೋವು ಆಗ್ತಿದ್ಯಾ ಇಲ್ವಾ ಅಂತ ತಿಳಿಯತ್ತೆ. ಫಸ್ಟ್ ಅವ್ರಿಗೆ ತಿಳಿಬೇಕು. ಇನ್ನೊಂದು ಹೆಚ್ಚಾಗಿ ಯಾವುದೇ ಸಮಯದಲ್ಲಿದ್ರೂ ಒಂದು ಧೈರ್ಯ ಕೊಡೋರು ಬೇಕು, ನಾವಿದ್ದೀವಿ ಅನ್ನೋ ಥರ. ಆ್ಯಂಡ್ ಯಾವ ಟೈಮಲ್ಲಿ ಇದ್ರೂ ಅವರು ಒಂದು ಸಹಾಯ ಕೇಳ್ತಿದ್ದೀವಿ, ಒಂದು ಸಂದರ್ಭದಲ್ಲಿ ಏನೇ ಇದ್ದೀವಿ ಅಂತ ಅಂದರೆ, ಈಗ ಯೂಶಲಿ ಮನುಷ್ಯರು ಕೇಳಲ್ಲ. ಸೊ ಕೇಳ್ತಾ ಇದ್ದೀವಿ ಅನ್ನೋ ಆ ದೊಡ್ಡ ಮನ್ಸು ಇರಬೇಕು ಅವ್ರಿಗೆ. ಆ ಸಹಾಯ ಮಾಡೋಷ್ಟು ಅವ್ರ ಕೈಲಿ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಒಂದೆರಡು ಮಾತಾದರೂ ಕೊಡಬೇಕು. ಐ ವಿಶ್ ದ್ಯಾಟ್ ಎಲ್ಲರೂ ಅದು ಇದ್ದರೆ ಯಾರಿಗೆ ಬೇಕಾದರೂ ಆ ಧೈರ್ಯ ಡೆಫಿನೆಟ್ಲಿ ಬರುತ್ತೆ. ಆ್ಯಂಡ್ ಒಳ್ಳೆ ಮನಸ್ಸು ಆ್ಯಸ್ ಆಫ್ ಇವ್ರೇನು ವ್ಯಕ್ತಿತ್ವ, ಮನುಷ್ಯತ್ವ ಅನ್ನೋದೊಂದು ಇದ್ದರೆ ಮನುಷ್ಯ ಎಲ್ಲೂ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳಿತಾನೆ, ಬದುಕ್ತಾನೆ. ಅದೆರಡಿಲ್ಲ ಅಂದರೆ ಅದು ಎಲ್ಲಿಗೂ ಕರ್ಕೊಂಡು ಹೋಗಿ ನಿಲ್ತಾನೋ ಅವ್ರಿಗೆ ಗೊತ್ತಿರುತ್ತೆ ಅನ್ನೋ ಥರ. ಸೊ ಐ ಬಿಲೀವ್ ಆದಷ್ಟು ಅವರಿಗೆ ಇವ್ರು ಹೇಳ್ದಾಗೆ ನೋವು ಆಗ್ದಲೇ ಇರೋ ಥರ ಅವ್ರಿಗೆ ಗೊತ್ತಿದ್ದು ನೋವು ಮಾಡೋಕ್ಕೋ, ಅವ್ರ ಸ್ವಾರ್ಥಕ್ಕೆ ಇನ್ನೊಬ್ರಿಗೆ ನೋವು ಮಾಡಬಾರ್ದು. ಅದೊಂದು ನಾನು ಹೇಳೋಕ್ಕೆ ಇಷ್ಟ. ಓಕೆ, ದೊಡ್ಡ ಮನುಷ್ಯ ಅಂದ್ರೆ ನಿಮ್ ಲೈಫಲ್ಲಿ ಯಾರು? ನಮ್ಮಪ್ಪ. ಅಪ್ಪ ಯಾಕೆ? ಯಾಕೆ ಅಂತಂದ್ರೆ ಅದೇ ಇಡೀ ಮನೆ ಜವಾಬ್ದಾರಿ, ಆಮೇಲೆ ತನಗೋಸ್ಕರ ತಾನು ಬದುಕಿದ್ದನ್ನೇ ನೋಡಲ್ಲ. ನಮ್ಮಪ್ಪ ಅಂತಾನೆ ಅಲ್ಲ, ಎಲ್ಲರಪ್ಪಂದಿರೋ ಅಷ್ಟೇ. ಸೊ ಮಕ್ಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಂತಾನೆ ದಿನ ಬೆಳಿಗ್ಗೆ ಅವ್ರ ಮನೆಯಿಂದ ಆಚೆ ಹೋದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ವಾಪಸ್ ರಿಟರ್ನ್ ಮನೆಗೆ ಬರೋದೇ ಮಲ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಅವರು ನಿದ್ದೆ ಮಾಡೋದಕ್ಕೆ ಒಂದು ಜಾಗಕ್ಕೆ ಬೇಕು ಅನ್ನೋದಕ್ಕೆ. ಸೊ ಆ ಒಂದು ಯೋಚನೆ ಮಾಡಿದಾಗ ನನಗೆ ತುಂಬಾ ನೀಟಾಗೆ ನಮ್ಮ ತಂದೆನ ಚಿಕ್ಕ ವಯಸ್ಸಿಂದ ನಾವು ನಮ್ಮ ತಂದೆ ಹೇಗ್ ಬಂದ್ರು, ಇವತ್ತು ನಮ್ಮನ್ನೆಲ್ಲ ಇಲ್ಲಿ ತನಕ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಅವ್ರು ಏನೇನೆಲ್ಲ ಮಾಡ್ಕೊಂಡ್ ಬಂದ್ರು ಅನ್ನೋದನ್ನ ಹತ್ರದಿಂದ ನೋಡಿದೀವಲ್ಲ. ಸೊ ಹಾಗಾಗಿ ನನ್ನ ಲೈಫಲ್ಲಿ ದೊಡ್ಡ ಮನುಷ್ಯ ಅಂತಂದ್ರೆ ಇವತ್ತಿಗೆ ಇನ್ನ ನಾನ್ ಸಾಯೋವರೆಗೂ ಅದು ನಮ್ಮ ತಂದೆ ಆಗಿ. ತಂದೆ ಜೊತೆ ಕಳೆದಿದ್ ಯಾವ್ದಾದ್ರು ಒಂದ್ ಮೂಮೆಂಟ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ? ಅಂದ್ರೆ ಯೂಶಲಿ ನನಗ್ ಗೊತ್ತಿರಂಗ್ ನಮ್ಮ ತಂದೆ ಇಲ್ಲಿವರೆಗೂ ನನ್ಗೆ ಯಾವತ್ತೂ ಒಂದೇಟ್ ಹೊಡೆದಿಲ್ಲ. ಸೀರಿಯಸ್ಲಿ? ಹೌದು. ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ್ಲೂ ಹೊಡೆದಿಲ್ಲ. ಅಂದ್ರೆ ಆಮೇಲೆ ತೀರಾ ನಾನೆಲ್ಲೋ ಒಂದ್ ಕಡೆ ತಪ್ಪು ಮಾಡ್ದಾಗ್ಲೇ ಆಗಿರ್ಬೋದು. ಹೌದು, ನಮ್ಮ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಅಂತ ಇರುತ್ತೆ, ತಪ್ಪು ಸರಿಗಳು ಮಾಡ್ತಾ ಬಂದಿರ್ತೀವಿ. ಅವಾಗ ಬೇರೆಯವ್ರ ತಂದೆ, ನನ್ನ ಸರ್ಕಲ್ ಅಲ್ಲಿ ಇರೋ ತಂದೆ ತಾಯಂದ್ರು ಅವ್ರ ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ತಪ್ಪು ಮಾಡಿದಾಗ ಅನ್ನೋದು ನೋಡ್ತಾ ಇದ್ದೆ. ಬಟ್ ನನ್ನ ತಂದೆ ನನಗೆ ಮಾಡ್ತಾ ಇದ್ದ ಏನ್ ಕೆಲಸ ಅಂತಂದ್ರೆ, ಇವನ್ ನನ್ನ ತಾಯಿ ಇರಬಾರ್ದು ಮನೆಯಲ್ಲಿ, ನನ್ನ ಅಕ್ಕ, ನಮ್ಮ ಅಣ್ಣ ಯಾರು ಇರಬಾರ್ದು ಮನೆಯಲ್ಲಿ. ಆ ತರ ಒಂದು ಟೈಮಲ್ಲಿ ಕೂರಿಸ್ಕೊಂಡು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು, ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾ ಇದ್ರು. ಬಹುಶಃ ಅದು ನಮ್ಗೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಕ್ಕಿಂತ ಜಾಸ್ತಿ ಅವಮಾನ ಆಗ್ತಿದ್ದು ಅಲ್ಲಿ. ಅವ್ರು ಹೊಡೆದ್ಬಿಟ್ಟಿದ್ರೆ ಮೇ ಬಿ ನಮಗೆ ಏನು ಅನಿಸ್ತಾ ಇಲ್ವನೋ. ಎಷ್ಟು ನೀಟಾಗಿ ಹೇಳೋರು ಅಂತಂದ್ರೆ, 4 ಜನದ ಮಧ್ಯ ಬದುಕ್ತಾ ಇದ್ದೀರಾ, ನೀವ್ ಹೇಗ್ ಬದುಕ್ಬೇಕು, ನಿಮ್ಮನ್ನ ಮನೆ ಹತ್ರ ಹುಡ್ಕೊಂಡ್ ಬರ್ತಾರೆ ಯಾರಾದ್ರು ಅಂತಂದ್ರೆ, ಅಂಕಲ್ ನಿಮ್ ಮಗ ಇಲ್ವಾ, ನಿಮ್ ಮಗನ್ಗೋಸ್ಕರ ನಾವು ಬಂದಿದೀವಿ, ನಿಮ್ ಮಗನಿಂದ ನಮ್ಗೆ ಈ ತರ ಹೆಲ್ಪ್ ಆಗ್ಬೇಕು ಅಂತ ಬರ್ಬೇಕು ಬಿಟ್ರೆ, ನಿಮ್ ಮಗನಿಂದ ಈ ತರ ಕೆಲಸ ಆಗ್ಬೇಕು ಅನ್ನೋದು ಬರದ್ ಬಿಟ್ರೆ, ನಿಮ್ ಮಗ ಇಂತ ಕೆಲಸ ಮಾಡ್ದ ಅಂತ ಮನೆ ಹತ್ರ ಹುಡ್ಕೊಂಡ್ ಬರೋ ಅಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡ್ರಿ ಲೈಫಲ್ಲಿ. ಆಮೇಲೆ ನಿಮ್ಮನ್ನ ನೋಡ್ತಾ ಇರ್ತಾರೆ ಸುತ್ತಮುತ್ತ, ನಿಮ್ಮನ್ನ ನೋಡಿ ನೀವೇನ್ ಮಾಡ್ತೀರಾ ಅನ್ನೋದು ನಮ್ಮ ಮರ್ಯಾದೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ತುಂಬಾ ತುಂಬಾ ಸ್ಪೆಷಲ್ ಆಗಿ ಹೇಳೋರು ಅದನ್ನ. ಅಂದ್ರೆ ಗಲಾಟೆ ಮಾಡ್ದೆ, ಜಗಳ ಮಾಡ್ದೆ, ಒಂದು ಬೈದೆ, ಹೊಡಿದೆ, ನಮ್ಗೆ ನೀಟಾಗಿ ಅರ್ಥ ಮಾಡಿಸಿದ್ರು. ಸೊ ಆ ತರದ್ದೊಂದು ಮೂಮೆಂಟ್ ಪ್ರತಿ ಸಲ ಇವತ್ತಿಗೂ ಅಷ್ಟೇ. ಇವತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಎಲ್ಲೋ ಒಂದ್ ಕಡೆ ಕುಗ್ಗಿದ್ದುಂಟು. ಕುಗ್ದಾಗ ರಾಜ್ಕುಮಾರ್ ಸರ್ ಮಾಡಿರೋ ಅಂತ ಕೆಲಸ ಮಾಡಕ್ ಹೋಗ್ತಾ ಇರೋದ್ ನೀನು,
ಸಿನಿಮಾ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಡಾಕ್ಟರ್ ಯಾವನ್ ಬೇಕಾದ್ರೆ ಆಗ್ತಾನೆ, ಇಂಜಿನಿಯರ್ ಯಾವನ್ ಬೇಕಾದ್ರೆ ಆಗ್ತಾನೆ, ನೀನ್ ಯಾವಾಗ ಬೇಕಾದ್ರೂ ಬಂದು ಏನ್ ಕೆಲಸ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಿನಗೆ ನಿನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ತಂದೆ ತಾಯಿ ಫ್ಯಾಮಿಲಿ ಎಲ್ಲ. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ, ಸಿನಿಮಾ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ. ನೀನು ಸಿನಿಮಾನೇ ಮಾಡಬೇಕು ಅಂತ ಇವತ್ತು ಸಪೋರ್ಟ್ ನಿಂತಿರೋದವ್ರೆ. ಸೊ ಆಬ್ವಿಯಸ್ಲಿ ಅವ್ರ ಜೊತೆನಲ್ಲಿ ಕಳೆಯೋ ಎಲ್ಲಾ ಮೂಮೆಂಟು ನನಗೆ ಮೆಮೊರೇಬಲ್ ಆಗೇ ಇರುತ್ತೆ. ಅವರು ನಿಮ್ ಜೀವನದ ದೊಡ್ಡ ಮನುಷ್ಯ. ಹೌದು, 100%. ಓಕೆ, ರೇಷ್ಮಾ ಅವರೇ ನಿಮ್ಗೆ? ಅಂದ್ರೆ ನನ್ನ ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲೂ ಆ ಹಂತನ ದಾಟೋದಕ್ಕೆ ಹೆಲ್ಪ್ ಮಾಡಿರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನನ್ನ ಚೈಲ್ಡ್ಹುಡ್, ನನ್ನ ಕಾಲೇಜ್, ಇವಾಗ ಇಂಡಸ್ಟ್ರಿಗೆ ಬಂದ್ಮೇಲೆ ಇಲ್ಲೂ ಸಪೋರ್ಟಿವ್ ಆಗಿರೋರು ಇದ್ದಾರೆ ಒಂದು 5-6 ಜನ. ಸೊ ಅಷ್ಟು ಜನಕ್ಕೆ ನಾನು ಈಕ್ವಲ್ ಆಗಿ ಅವರೆಲ್ಲರೂ ದೊಡ್ಡ ಮನುಷ್ಯರೇ. ಎಲ್ಲ ದೊಡ್ಡ ಮನುಷ್ಯರು. ಓಕೆ, ನಿಮಗೆ ಯಾರು ದೊಡ್ಡ ಮನುಷ್ಯರು ಶಿಲ್ಪಾ ಅವರೇ? ಅವರು ಆಲ್ರೆಡಿ ಅಪ್ಪ. ಅಪ್ಪ. ಓಕೆ. ಇವತ್ತು ಮೇ ಬಿ ಎಲ್ಲರಿಗೂ ಆಸ್ತಿ, ಅಂತಸ್ತು, ದುಡ್ಡು ಸಿಗ್ಬೋದು. ಅವ್ರು ನಮ್ಮನ್ನ ರೋಡಿಗೆ ಬಿಟ್ಟು ಬದುಕು ಅಂತ ಬಿಡ್ತಾರಲ್ಲ, ಅದು ದೊಡ್ಡ ಆಸ್ತಿ. ಏನು ಇಲ್ದಾಗಿಂದ ಏನೋ ಒಂದು ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವ್ರು ತೋರ್ಸು. ಅಂದ್ರೆ ಈಗ ನಾನೇ ಆಗ್ಲಿ, ನೀವೇ ಆಗ್ಲಿ, ಇವರೇ ಆಗ್ಲಿ, ಒಂದು ನಂಬಿಕೆ ಇರೋದು ತಂದೆ. ಮತ್ತೆ ಎಷ್ಟೇ ಹೊತ್ತಲ್ಲಿ ರಾತ್ರಿ ಕಾಲ್ ಮಾಡಿದ್ರು ಬರೋದು ತಂದೆ ಮಾತ್ರ ಒಂದು ಹೆಣ್ಣಿಗೆ. ಅದೊಂದು ನಾನು ತಂದೆ ಅಂತ ಹೇಳ್ಕೊಂತೀನಿ. ಒಂದು ಹ್ಯಾಪಿ ಮೂಮೆಂಟ್ ಅಂದ್ರೆ ನಾನು ಫಸ್ಟ್ ಟೈಮ್ ನ್ಯೂಸ್ ಪೇಪರಲ್ಲಿ ಬಂದಾಗ ತಗೊಂಡೋಗಿ ಬೀರೋಲ್ ಇಟ್ಕೊಂಡ್ಬಿಟ್ಟಿದ್ರು. ಅಂಡ್ ಬಂದ ತಕ್ಷಣ ನನ್ಗೆ ಎಲ್ಲಿ ಹುಡುಕ್ತಾ ಇದ್ದೀನಿ, ನನ್ನ ಪೇಪರ್ ಅದು ದೊಡ್ಡದಾಗಿ ಬೇರೆ ಹಾಕ್ಬಿಟ್ಟಿದ್ದಾರೆ. ಆ ಪಿಕ್ಚರ್ನ ತಗೊಂಡೋಗಿ ಫೋಲ್ಡ್ ಮಾಡಿ ಬೀರೋ ಒಳಗಡೆ ಇಟ್ಟಿದ್ರು. ಅದು ಅದೇ ಇನ್ನೊಂದು ನನ್ನ ತಂದೆ ನಂದು ಮೂಮೆಂಟ್ ಅಂದಾಗ ನನ್ನ ರಿಲೇಟಿವ್ ಅವ್ರ ತಂದೆ ತೀರೋಗಿದ್ರು. ಚಿಕ್ಕವಳವಾಗ 7th ಏನೋ, ಓಡೋಗಿ ನಮ್ಮ ಅಪ್ಪನ್ ತಪ್ಕೊಂಡಿದ್ದೆ. ನಮ್ದೆಲ್ಲ ಒಂದು ಸೆನ್ಸ್ ಆಫ್ ಯು ಲೈಕ್ ಥಿಂಗ್ಸ್ ಅಂದ್ರೆ ಈ ತರ. ಸೊ ಮತ್ತೆ ಸಿಗಲ್ಲ. ಅದಕ್ಕೆ ನನ್ನ ಹೆಸರನ್ನ ನಮ್ಮ ಅಪ್ಪನ ಜೊತೆನೆ ಸೇರ್ಸ್ಕೊಂಡಿದ್ದೀನಿ. ಯಾರೇ ಕರೆದ್ರು ಒಟ್ಟಿಗೆ ಕರೀಲಿ ನನ್ಗಿದ್ದಾರೆ ಅನ್ನೋದಕ್ಕೆ. ಮತ್ತೆ ಅವ್ರಿಗೆ ನಾನು ಇನ್ನೇನ್ ಕೊಡ್ಬೋದು, ನನ್ ಏನ್ ಮಾಡೋಕ್ ಸಾಧ್ಯ, ನನ್ನ ಕೈಲಿ ಏನ್ ಮಾಡ್ಬೋದು ಇನ್ನು. ನಾನು ಏನ್ ಆ ಹುಡುಗಿಯಾಗೆ ನಾವ್ ಹಿಂಗ್ ಥಿಂಕ್ ಮಾಡ್ತಿದೀವಿ ಅಂದ್ರೆ ಅವ್ರಿಗೇನೋ ಮಾಡ್ಬೇಕು ಅಂದಾಗ ನನ್ ಈಗ ಏನೇ ಹೆಸರು ಕರೆದ್ರು ಅವ್ರಿಗೆ ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕದಲ್ಲೇ ನಾನು ಇದ್ದೀನಿ ಈಗ. ಸೊ ಗೊತ್ತಿಲ್ಲ, ಐ ಮೇಡ್ ಹಿಮ್ ಲಿಟಲ್ ಪ್ರೌಡ್ ಅಂತ ಫೀಲ್ ಮಾಡ್ತೀನಿ ಅಷ್ಟೇ. ವಾಟ್ ಎವರ್ ಐ ವೆಂಟ್ ಆನ್ ಸ್ಟ್ರಗಲ್, ಅವ್ರು ಇಲ್ಲ ನನ್ನ ಲೈಫಲ್ಲಿ ಇಲ್ದಾಗಿಂದ ವಾಟ್ ಐ ವೆಂಟ್ ಆನ್ ಸ್ಟ್ರಗಲ್, ವಾಟ್ ಐ ಬೀನ್, ನನ್ನ ತಂದೆಗೋಸ್ಕರನೇ ಅಂತಾನೆ ಹೇಳ್ತೀನಿ. ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನ ನಾನು ಸರಿ ಮಾಡೋದಕ್ಕೆ ಐ ಕ್ಯಾನ್. ಅವರಿಂದ ಹಿಂಗ್ ನನ್ನ ತಂದೆಯಿಂದ ಹಿಂಗ್ ಆಗಿದೆ ಅದು ಅದನ್ನ ನಾನು ಸರಿ ಮಾಡ್ತೀನಿ. ನಾನು ಇನ್ನೇನ್ ಕೊಡ್ಬೋದು ನನ್ನ ತಂದೆಗೆ? ಎಲ್ಲೇ ಇದ್ರು ಹೇಗೆ ಇದ್ರು ಇವತ್ತು ಜೀವಂತವಾಗಿದ್ದು ಮಾಡೋರು ಕಮ್ಮಿ ಆಗ್ಬಿಟ್ಟಿದೆ. ಹೌದು. ಸೊ ಎಲ್ಲ ಅವ್ರವ್ರ ಸೆಲ್ಫ್ ಫೀಲ್ ಥಾಟ್ಸ್ ಅಲ್ಲಿ ಇರ್ತಾರೆ. ಬಟ್ ಅವ್ರು ಇಲ್ಲ ಅಂದ್ರೂ ಮಾಡೋದಿದೆ ಅಲ್ಲ. ಐ ಆಮ್ ಡೂಯಿಂಗ್ ದಟ್ ಆ ಜಾಬ್ ಮಾಡ್ತಾ ಇದ್ದೀನಿ ಅವರಿಗೆ. ಸೊ ಇವತ್ತೇನಾದ್ರೂ ಇದ್ದಿದ್ರೆ ಇಫ್ ಯು ವುಡ್ ಹ್ಯಾವ್ ಸೀನ್, ಡೆಫಿನೆಟ್ಲಿ ಅಪ್ಪಂಗೆ ರೆಟಿನಾ ಪ್ರಾಬ್ಲಮ್, ಕಾಣ್ತಿರ್ಲಿಲ್ಲ. ಟಿವಿ ಮುಂದೆ ಕುತ್ಕೊಂಡ್ಬಿಡೋರು ಅವ್ರನ್ನೇನೋ ನಮ್ನೆಲ್ಲ ನೋಡಕ್ಕೆ. പക്ഷെ ನಮ್ಮನ್ನ ನೋಡಕ್ಕೆ ಟಿವಿ ಮುಂದೆ ಕುತ್ಕೊಂಡು ನೋಡೋರು. ನಮ್ನೆಲ್ಲ ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ನೋಡ್ತಾ ಅದು ಖುಷಿ ಪಡೋರು. ಆ ತರ ಪರ್ಸನಾಲಿಟೀಸ್ ಅವರೆಲ್ಲ ಖುಷಿ ಆಗುತ್ತೆ. ಪ್ರತಿಯೊಬ್ರು ತಂದೆ ಅನ್ನೋ ಸ್ಥಾನ ಇದೆಲ್ಲ ಇವತ್ತು ಅವ್ರಿಗಿದ್ದಾರೆ. ನನಗ್ ಖುಷಿ. ನಾನು ಅದಕ್ಕೆ ಅವ್ರ ತಂದೆಗೂ ಅಪ್ಪ ಅಂತೀನಿ, ಇವ್ರ ತಂದೆ ಸಿಕ್ದಾಗ್ಲೂ ಅಪ್ಪ ಅಂತೀನಿ. ಬಿಕಾಸ್ ಆ ಪದನ ನನಗೆ ಕರಿಯಕ್ ಇನ್ಯಾರ್, ಐ ಫೀಲ್ ದಟ್, ಐ ಸಿ ದಟ್ ಇನ್ ದೆಮ್ ಅನ್ನೋ ತರ. ನೋಡಿ, ನಮಗೂ ನಮ್ಮ ಕಣ್ಣಂಚಲ್ಲೂ ನೀರ್ ಬಾರಿಸ್ಬಿಟ್ಟು ಇನ್ಯಾವ ದೊಡ್ಡ ಮನುಷ್ಯ ಅವ್ರು ಹೇಳ್ಬೇಕಾದ್ರೆ ನನಗೆ ಅದೇ ಅನ್ಸಿದ್ದು. ನಾನು ಈಗ ಈ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ತರ ವರ್ಕ್ ಮಾಡ್ತಾ ಈಗ ರಿಲೀಸಿಂಗ್ ಟೈಮಲ್ಲೂ ಆಗಿರ್ಬೋದು, ಅಮ್ಮ ಅಕ್ಕನ ಮನೇಲಿ ಇರ್ತಾರೆ ಯೂಶಲಿ. ಅಂದ್ರೆ ಸ್ವಲ್ಪ ಅಕ್ಕನಿಗೆ ಸಪೋರ್ಟಿವ್ ಆಗಿರೋದಕ್ಕೆ ಅಂತ 4 ಗಂಟೆಗೆ ಹೋಗ್ಲಿ, 3 ಗಂಟೆಗೆ ಹೋಗ್ಲಿ ಅಥವಾ 2 ಗಂಟೆಗೆ ಹೋಗ್ಲಿ, ಬೆಳಗಿನ ಜಾವ ಹೋಗ್ಲಿ, ಯಾವಾಗ ಹೋದ್ರೂ ನನಗೆ ಡೋರ್ ಓಪನ್ ಮಾಡೋದು ನಮ್ಮ ಅಪ್ಪನೇ, ಫೋನ್ ಮಾಡಿದ ತಕ್ಷಣನೇ. ಅಂಡ್ ಅಗೇನ್ ಎಲ್ಲೇ ಇದ್ರು ಒಂದು ನೈಟ್ ಬೆಳಿಗ್ಗೆ ಒಂದ್ಸಲ ಫೋನ್ ಮಾಡ್ತಾರೆ. ಬೆಳಿಗ್ಗೆ ನಾನೇನಾದ್ರು ಮನೆಯಿಂದ ಹೊರಗೆ ಬರಲಿಲ್ಲ, ಸ್ಟುಡಿಯೋದಲ್ಲೇ ಮಲಗಿಬಿಟ್ಟಿದ್ದೆ ಇನ್ನೊಂದು ಅಂತಂದ್ರೆ ಬೆಳಿಗ್ಗೆ ಒಂದು 8:30 ಹಂಗೆ ಫೋನ್ ಮಾಡ್ತಾರೆ. ಎಲ್ಲಿದ್ಯಾ, ಏನ್ ಮಾಡ್ತಾ ಈಗ, ತಿಂಡಿ ತಿಂದ, ಇಷ್ಟೇ ಕ್ವಶನ್ನು. ಬೇರೆ ಇನ್ನೇನು ಕೇಳಕ್ ಬರಲ್ಲ. ಗೊತ್ತು ಅವ್ರಿಗೆ ನಂಬಿಕೆ ಇದೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಈಗೇನು ರಾತ್ರಿ ಒಂದು 10 ಗಂಟೆಗೆ ಒಂದು ಫೋನ್ ಬರುತ್ತೆ, ಊಟಕ್ಕೆ ಬರ್ತಾ ಇದೆಯಾ, ಇವತ್ತು ಮನೆಗೆ ಬರ್ತಾ ಇದೆಯಾ, ಇಷ್ಟೇ. ಇದು 2 ಬಿಟ್ರೆ ಹುಷಾರಾಗಿರು, ಏನು ತೊಂದರೆ ಮಾಡ್ಕೊಳಕ್ ಹೋಗ್ಬೇಡ, ಎಲ್ಲ ಚೆನ್ನಾಗಾಗತ್ತೆ, ಇಷ್ಟ ಹೇಳ್ಬಿಟ್ಟು ಇಟ್ಬಿಡ್ತಾರೆ. ಅಷ್ಟು ಅವ್ರಿಗೆ ಅಷ್ಟು ನಾವು ಹುಷಾರಾಗಿರೋದು, ನಾವು ಚೆನ್ನಾಗಿರೋದು, ಖುಷಿಯಾಗಿರೋದು ಅಷ್ಟೇ ಬೇಕು. ನಾವ್ ಇನ್ಫ್ಯಾಕ್ಟ್ ಎಷ್ಟೋ ಸಲ ನಮ್ಮ ತಂದೆ ತಾಯಿನ ಕೇಳೋದೇ ಇಲ್ಲ, ಊಟ ಮಾಡಿದ್ರ, ಹೌದು, ತಿಂಡಿ ತಿಂದ್ರ, ಏನ್ ಮಾಡ್ತಾ ಇದೀರ ಅಂತ ನಾವೇ ಕೇಳಿರಲ್ಲ. ನಮ್ದೇನೇನೋ ಇರುತ್ತೆ ತಲೆನಲ್ಲಿ. ಬಟ್ ಆ ತರ ಮೂಮೆಂಟ್ ಎಲ್ಲ ನಿಜವಾಗ್ಲೂ ತುಂಬಾ
ಸ್ಪೆಷಲ್. ಅದನ್ನ ನಾವು ಈಗಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಮಾಡ್ಕೊಂಡು ಇವತ್ತಿಗೆ ನನ್ನ ಲೈಫಲ್ಲಿ ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ದೊಡ್ಡ ಮನುಷ್ಯ, ನಮ್ಮ ಅಣ್ಣನೂ ದೊಡ್ಡ ಮನುಷ್ಯ, ಹೋಲ್ ಫ್ಯಾಮಿಲಿ. ಬಟ್ ಪರ್ಟಿಕ್ಯುಲರ್ಲಿ ನಮ್ಮ ಅಣ್ಣನೇ, ನಮ್ಮ ತಂದೆನೇ ತಂದೆ. ಅಣ್ಣ ಅಂತ ಕರೆಯೋದ್ರಿಂದ ನಮ್ಮ ತಂದೆನೇ ನನಗೆ ಯಾವತ್ತಿದ್ರು, ನಾನು ಸಾಯೋವರೆಗೂ, ನಾನು ಸತ್ತ ಮೇಲೂ ನಮ್ಮ ತಂದೆನೇ ನನಗೆ ದೊಡ್ಡ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಗುಣ ಆಗ್ಲಿ ವ್ಯಕ್ತಿತ್ವ ಆಗ್ಲಿ ಏನೇ ಹೇಳಿದ್ರು ಅವರಿಂದ ನೋಡಿ ನಾವು ಬರ್ತೀವಿ. ಹೌದು. ಯಾರನ್ನೂ ನೋಡಿ ನಾವು ಕಲ್ತಿರಲ್ಲ. ನಾವು ಆಚೆ ಪ್ರಪಂಚದಲ್ಲಿ ಸಾವಿರ ಕೆಲಸ ಮಾಡ್ಬೋದು, ಸಾವಿರಾರು ಜನ ಹೆಲ್ಪ್ ಮಾಡ್ತಾರೆ, ವಿಲ್ ಬಿ ಸೋ ಥ್ಯಾಂಕ್ಫುಲ್. ಬಟ್ ನಮ್ಮನ್ನು ಕ್ರಿಯೇಟ್ ಮಾಡೋದಿದೆ ಅಲ್ಲ, ಓನ್ಲಿ ಈ ಕ್ಯಾನ್ ಡೂ ದಟ್ ಅನ್ನೋ ಫೀಲ್ ನನಗೆ. ನಿಮ್ಮೆಲ್ಲ ಸಕ್ಸಸ್ ಜೊತೆ ಇವಾಗ ನಿಮ್ ತಂದೆ ಅವರಿದ್ದಾರೆ. ಒಂದು ಅವರ ಬ್ಲೆಸ್ಸಿಂಗ್ಸ್ ಇಂದಾನೆ ನೀವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗಿರೋದು. ಅದು ಒಂದು ಇಲ್ಲದಿದ್ರೆ ಯಾವ್ದೇ ಇವೆಂಟ್ ಹೋದ್ರು, ಯಾವ್ದೇ ನನಗೆ ಮಾಡಿದ್ರು, ಐ ಆಮ್ ಸೋ ಥ್ಯಾಂಕ್ಫುಲ್. ಈ ಸಿನಿಮಾ ಇಂದ ಇನ್ನೂ ನನಗೆ ಗೌರವ ಆಗ್ಲಿ, ನನ್ನ ತಂದೆ ಗೌರವ ಆಗ್ಲಿ ಹೆಚ್ಚಿದೆ. ಅದಕ್ಕೆ ನಾನು ಸೋ ಥ್ಯಾಂಕ್ಫುಲ್ ಫಾರ್ ದಿಸ್ ಟೀಮ್. ಓಕೆ, ಇವಾಗ ಮತ್ತೆ ಸಿನಿಮಾ ಕಡೆ ಬರೋಣ. ಡ್ಯಾಡಿ ಇಂಟರ್ವ್ಯೂ ನೋಡಿದ್ರೆ ಬೈತಾರ ಅನ್ಸುತ್ತೆ, ಅವರೆಲ್ಲ ಅಷ್ಟು ಹೇಳಿದ್ರು ನಾನು ನ್ಯಾಚುರಲ್ ಆಗಿ ವಿತೌಟ್ ಎಮೋಷನ್ಸ್ ಫ್ಲೋ ಹೇಳೋಣ ಅನ್ಕೊಂಡ್ರೆ ಅವ್ರು ನೋಡಿದ್ರೆ ಸರಿಗಿದ್ಯಾ ನೀನು ಅಂತಾರೆ. ನೀವೊಂದು ಮೂಮೆಂಟ್ ಹೇಳಿ ಇವಾಗ ಅಪ್ಪನ ಜೊತೆ. ಮೂಮೆಂಟ್ ಅಲ್ಲ, ಇಲ್ಲ ಆಕ್ಚುಲಿ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇವ್ರ ತಂದೆನೂ ಅಷ್ಟೇ ಸಪೋರ್ಟಿವ್ ಆಗಿ ಅಂಡ್ ಆಲ್ವೇಸ್ ವಿಲ್ ಬಿ ದೇರ್. ಅಂಡ್ ನಮ್ಮಪ್ಪ ಏನಂದ್ರೆ ನಮ್ ಡ್ಯಾಡಿನೇ ಈಸ್ ನಾಟ್ ಅನ್ ಎಮೋಷನಲ್ ಪರ್ಸನ್. ನಾನೇನಾದ್ರೂ ಮಿಸ್ ಆಗಿ ಒಂದ್ 2-3 ದಿನ ಸಿಕ್ಕಿಲ್ದೇನೆ ಮಿಸ್ ಯು ಅಂದ್ರೆ ಯಾಕೆ ಓವರ್ ಆಗಿ ಆಡ್ತಾ ಇದೀಯಾ ಅಂತಾರೆ. ಸೊ ಮೈ ಡ್ಯಾಡ್ ಇಸ್ ಲೈಕ್ ದಟ್. ನನ್ ಅವ್ರ ಬಗ್ಗೆ ಇಮೋಷನ್ ಅಂದ್ರೆ ಒಂದ್ ಇವೆಂಟ್ ಗಿಂತ ನಾನು ಒಂದ್ ಹೇಳ್ತೀನಿ, ನಾನು ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ವರ್ಗುನು ಪಿಕಪ್ ಡ್ರಾಪ್ ಜೊತೆ ಮಧ್ಯಾಹ್ನ ಊಟ ಸಮೇತ ನನ್ ಮನೆಯಿಂದ ನಮ್ಮಪ್ಪ ತಂದು ತಿನ್ಸಿ ಹೋಗ್ತಾ ಇದ್ದಿದ್ದು, ಇನ್ಕ್ಲೂಡಿಂಗ್. ಸೊ ಅಷ್ಟು ಕ್ಲೋಸ್ ನಾವು. ಬಟ್ ವಿ ಆರ್ ನೆವರ್ ಇನ್ ಟು ಸಮಥಿಂಗ್ ಲೈಕ್ ಇಮೋಷನಲ್ ಆಗಿ ನಾವ್ ಮಾತೇ ಆಡಿಲ್ಲ ಯಾವತ್ತು. ಇಟ್ಸ್ ಲೈಕ್ ಮಾತಾಡ್ಬೇಕು, ಐ ಲವ್ ಯು ಡ್ಯಾಡ್ ಬಾಯ್, ಆ ಫ್ಲೋ ಅಲ್ಲಿ ಬರುತ್ತೆ. ಬಿಟ್ರೆ ಆ ತರ ಇಮೋಷನಲ್ ಆಗಿ ನಾವ್ ಮಾತಾಡಿರ್ಲಿಲ್ಲ. ನಂಗೆ ಹುಷಾರಿಲ್ಲ ನಾನು ಹೇಳಿದ್ನಲ್ಲ, ನಮ್ಮಪ್ಪ ಸಿಕ್ಕಾಪಟ್ಟೆ ಕ್ವಾಟ್ಲೆ, ನಂಗೆ ಹುಷಾರಿಲ್ಲ, ಫುಲ್ಲು ಜ್ವರ. ಅದು ಆಕ್ಚುಲಿ ಆ ಸಿನಿಮಾ ಸೀನೇ ಇದೆ ಅದು. ನನಗದು ಆ ಸಿನಿಮಾ ನೋಡೋ ಅವ್ರು ಹೇಳಿದ್ರು ಇಲ್ಲ, ಇವ್ರು ಹೇಳಿದ್ಮೇಲೆ ಜ್ವರ ಜಾಂಡಿಸ್ ಆಗಿತ್ತು ನನಗೆ, ಫುಲ್ಲು ನೈಟ್ ಎಲ್ಲ ವಾಮಿಟ್ ಆಗ್ತಿತ್ತು. ಸೊ ಹಿ ಯೂಸ್ ಟು ಸಿಟ್. ನೆಕ್ಸ್ಟ್ ದಿನ ಬೆಳಿಗ್ಗೆ ನಂಗೆ ಫುಲ್ ಇಮೋಷನಲ್ ಆಗಿದೆ, ಅಯ್ಯೋ ಕೈಯಲ್ಲೆಲ್ಲ ವಾಮಿಟ್ ಇಟ್ಕೊಂಡು ಹೋಗ್ತಾರಲ್ಲ, ಅದೊಂಥರ ಅನ್ಸುತ್ತಲ್ಲ ಪಪ್ಪ ನಿಂಗೆ ಬಂದಿರೋದು ಕ್ಯಾನ್ಸರ್ ಅಲ್ಲ, ಜಾಂಡಿಸ್, ಬಾಯಿಸ್ಕೊಂಡಿರು, ಓವರಾಗಿ ಆಡ್ಬೇಡ. ಸೊ ಇಟ್ಸ್ ಲೈಕ್ ದಟ್, ಡ್ಯಾಡಿ ಐ ಲವ್ ಯು. ನಾನು ಎಮೋಷನಲ್ ಆಗ್ಬಾರ್ದಂತ ಹೇಳ್ದೆ, ಬಟ್ ಇವ್ರು ಹೇಳಿದ್ಮೇಲೆ ನಾನು ಹೇಳಿಲ್ಲ ಅಂದ್ರೆ ಪಕ್ಕ. ಆಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಅದು ಸಿನಿಮಾ ಬಿಟ್ಟು ನೋಡಿ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆ ತರದ ಅಪರ್ಚುನಿಟಿ ಸಿಗುತ್ತೆ ಅನ್ನೋದು. ಇವ್ರ ತಂದೆ ಬಗ್ಗೆ ಆಗಿರ್ಬೋದು, ಅವ್ರ ತಂದೆ ಬಗ್ಗೆ ಆಗಿರ್ಬೋದು, ನಮ್ಮ ತಂದೆ ಬಗ್ಗೆ ಆಗಿರ್ಬೋದು, ಎಲ್ರಿಗೂ ಅಮ್ಮನೂ ಮುಖ್ಯ, ಅಕ್ಕನೂ ಮುಖ್ಯ, ಅಣ್ಣನೂ ಮುಖ್ಯ, ಎಲ್ಲರೂ ಇರ್ತಾರೆ. ಫ್ಯಾಮಿಲಿ ಇಂಪಾರ್ಟೆಂಟ್. ಬಟ್ ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದು. ಥ್ಯಾಂಕ್ ಯು ನಿಮ್ಗೆ. ಅಂಡ್ ನಿಮ್ಮ ಡ್ಯಾಡಿಗೂ ನಮ್ ಕಡೆಯಿಂದ ಒಂದು ನಮ್ ದೊಡ್ಡ ಮನುಷ್ಯ ನಮ್ಮಪ್ಪ. ಓಕೆ, ಈಗ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೀರಾ, ಎಷ್ಟು ಖುಷಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕನ್ನಡದ ಜನತೆಗೆ? ನಮ್ಮ ಜನಕ್ಕೆ ನಾವು ಹೇಳೋದು ಒಂದೇ, ದಯವಿಟ್ಟು ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೌದು, ಒಳ್ಳೆ ಸಿನಿಮಾ ಬಂದಾಗ ದೊಡ್ಡ ಮನುಷ್ಯ ಸಿನಿಮಾ ನಿಮ್ಗಳಿಗೆ ಇಷ್ಟ ಆಗುವಂಥ ಸಿನಿಮಾ. ಯಾಕೆಂದ್ರೆ ಅಪ್ಪಟ ಕನ್ನಡ ಸಿನಿಮಾ, ಇದೊಂದು ಟ್ಯಾಗ್ ಲೈನ್ನ ನಾನು ಸ್ಟ್ಯಾಂಪ್ ಹೊಡ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ. ಈ ಹಿಂದೆ ಬರ್ತಾ ಇದ್ದಂಥ ಸಿನಿಮಾಗಳು ನಮ್ಮ ದರ್ಶನ್ ಸರ್ದಾಗಿರ್ಬೋದು, ಅಪ್ಪು ಸರ್ದಾಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಈ ಹಿಂದೆ ಬರ್ತಾ ಇದ್ದಂಥ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಕನ್ನಡ ಅಪ್ಪಟ ಕನ್ನಡ ಸಿನಿಮಾನ ದೊಡ್ಡ ಮನುಷ್ಯ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. 19ನೇ ತಾರೀಕು ಜೂನ್ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ನಿಮಗೆ ನಿಯರೆಸ್ಟ್ ಥಿಯೇಟ್ರ್ ಎಲ್ಲೆಲ್ಲಿದೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. OTTಗೆ ಬರುತ್ತೆ, 100% ಬರುತ್ತೆ, ಟಿವಿಗೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಬಟ್ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಥಿಯೇಟರ್ನಲ್ಲೇ ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಖಂಡಿತವಾಗ್ಲೂ ನೀವು ಕೊಡುವಂಥ ದುಡ್ಡಿಗೆ ಒಂದೇ ₹1 ಮೋಸ ಆಗಲ್ಲ. ಬಾಗ್ಲಲ್ಲಿ ನಾನು ನಿಂತಿರ್ತೀನಿ, ಹಂಗೇನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಂದು ಬೈದೋಗಿ. ಸೊ ನನಗೆ 100% ಕಾನ್ಫಿಡೆಂಟ್ ಇದೆ, ನಿಮ್ಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ದೊಡ್ಡ ಮನುಷ್ಯಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ಸೊ ರೇಷ್ಮಾ ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ನಾಳೆ ದಿನ OTT ಅಲ್ಲಿ ಮನೆಯಲ್ಲಿ ನೋಡ್ಬೋದು, ಹೋಮ್ ಥಿಯೇಟರಲ್ಲಿ ನೋಡ್ಬೋದು, ಐ ನೋ. ಬಟ್ ಸ್ಟಿಲ್ ಥಿಯೇಟರ್ ಇಸ್ ಥಿಯೇಟರ್. ಸೊ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಶಿಲ್ಪ ಅವರೇ, ನೀವೇನು ಹೇಳ್ತೀರಾ? ನನಗೊಂಥರ ಕಾನ್ಫಿಡೆನ್ಸ್ ಇದೆ ಆಯ್ತಾ.
ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಅವ್ರು ಒಂದ್ಸಲಿ ನೋಡೋದ್ರೆ ಪ್ರತಿಯೊಬ್ರಿಗೂ ಹೇಳಿ ಕರ್ಕೊಂಡ್ಬಂದು ಥಿಯೇಟರ್ ನೋಡ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ನನಗೆ ಆ ಫೀಲ್ ಇದೆ. ಬಿಕಾಸ್ ಸಿನಿಮಾ ಕತೆ ಆಗಿದೆ. ಅವ್ರಿಗೆ ಡೆಫಿನೆಟ್ಲಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಮ್ಮ ಸಿನಿಮಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಫಾರ್ ಶ್ಯೂರ್ ಸಿನಿಮಾ ನೋಡಾದ್ಮೇಲೆ ಅದು ನಿಮ್ಮ ಸಿನಿಮಾ ಅಂತ ನೀವೇ ಹೇಳ್ತೀರಾ. ಅಷ್ಟು ಕನೆಕ್ಟಿವ್ ಸಿನಿಮಾ ಇದು. ಸೊ ಹೋಪ್ ಎಲ್ಲರೂ ಬಂದು ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ಸೊ June 19th ಬರ್ತಾ ಇದೆ. ವಿ ಆರ್ ವೇಟಿಂಗ್. ಓಕೆ, ಮೂವರಿಗೂ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.